ಎಲ್ಲರಿಗೂ ನಮಸ್ಕಾರ. ಸಮಯದ ಪ್ರಕಾರ ಇನ್ನೂ ಒಂದು 5 ನಿಮಿಷ ಬಿಟ್ಟು ನಾವು ಸ್ಟಾರ್ಟ್ ಮಾಡಬೇಕಾಗಿದೆ. 12ವರೆಗೆ ನಮಗೆ ಗೋಷ್ಠಿ ಇದೆ. ಒಂದು 5 ನಿಮಿಷ ಮುಂಚೆ ಕೊಟ್ಟಿದ್ದಾರೆ, ಸ್ಟಾರ್ಟ್ ಮಾಡಂದರೆ ಮಾಡಿಬಿಟ್ರು. ವೇದಿಕೆ ಮೇಲೆ ನನ್ನ ಜೊತೆ ಈ ಒಂದು ಸಂವಾದದಲ್ಲಿ ಭಾಗವಹಿಸಿರ್ತಕ್ಕಂಥ ಪರ್ವೀನ್ ಸುಲ್ತಾನ್ ಮೇಡಮ್ ಅವರೇ, ಸುಜಾತ ಚಲುವಾದಿ ಮೇಡಮ್ ಅವರೇ ಮತ್ತು ಗೆಳೆಯರಾದ ಸಂತೋಷ್ ಕಂಬಾರ್ ಅವರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗಜಲ್ ಪ್ರೇಮಿಗಳೇ ಮತ್ತು ಸಾಹಿತ್ಯ ಪ್ರೇಮಿಗಳೇ ಮತ್ತು ಪತ್ರಕರ್ತ ಮಿತ್ರರೇ, ಮುಖ್ಯವಾಗಿ ನಮ್ಮ ಈ ಒಂದು ಸಂವಾದದ ವಿಷಯ ಕನ್ನಡ ಸಾಹಿತ್ಯದಲ್ಲಿ ಹೊಸ ಕಾವ್ಯ ಪ್ರಕಾರಗಳು ಅಂತಕ್ಕಂಥದ್ದಿದೆ. ನಿನ್ನೆಯಿಂದ ಕಾವ್ಯ ಪ್ರಕಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಈಗಿನ ಮುಂಚಿನ ಗೋಷ್ಠಿಯಲ್ಲೂ ಕೂಡ ಕಾವ್ಯದ ಬಗ್ಗೆ ಚರ್ಚೆ ಆಗಿದೆ. ನಿನ್ನೆ ಕೂಡ ಕಾವ್ಯದ ಬಗ್ಗೆ ನಮ್ಮ ಮೈಪಾಲ್ ರೆಡ್ಡಿಯವರು ಒಂದು ಕವಿಗೋಷ್ಠಿನೇ ನಡೆಸಿಬಿಟ್ರು. ಇವತ್ತಿನವರು ಕೂಡ ಅದೇ ರೀತಿಯಲ್ಲಿ ತೊಗೊಂಡು ಹೋದರು. ನನಗೆ ಗೊಂದಲಗಳಿವೆ. ನಾವೇನು ಹೊಸ ಕಾವ್ಯ ಪ್ರಕಾರದ ಬಗ್ಗೆ ಮಾತಾಡಬೇಕಾ, ನಿನ್ನೆ ಅವ್ರು ಮಾಡಿದಂಗೆ ನಾವು ಕೂಡ ಗಜಲು, ಹೈಕು, ಶಾಯರಿ ಓದಬೇಕಾ ಅಂಥೇಳಿ ವಿಚಾರ ಮಾಡ್ತಾಯಿದ್ದೀನಿ. ಮೊಟ್ಟ ಮೊದಲನೇದಾಗಿ ಹೊಸ ಕಾವ್ಯ ಪ್ರಕಾರದಲ್ಲಿ ಮಾತಾಡಿ ಅದೇ ಹೊಸ ಕಾವ್ಯ ಪ್ರಕಾರದಲ್ಲಿ ನಾನು ಚರ್ಚೆ ಬರ್ತಾಯಿದ್ದೀನಿ. ಅದೇ ಹೊಸ ಕಾವ್ಯ ಪ್ರಕಾರದ ಬಗ್ಗೆ ಮಾತಾಡಿ ಪರಿಚಯ ಮಾಡಿಸಿ ಆನಂತರ ಪ್ರಶ್ನೆ ಕೇಳೋದಕ್ಕೆ ಮತ್ತು ಅದಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಈಗ ನನ್ನ ಜೊತೆ ವೇದಿಕೆ ಮೇಲಿರುವ ಡಾಕ್ಟರ್ ಸುಜಾತ ಚಲುವಾದಿಯವರು ಹುನಗುಂದದಲ್ಲಿ ಜನಿಸಿದ್ದಾರೆ. ಅವರ ತಂದೆ ಚಂದಪ್ಪ ಅವರು, ತಾಯಿ ಚನ್ನಬಸಮ್ಮನವರು. ಇದೆಯಲ್ಲ, ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ SK ಮಹಾವಿದ್ಯಾಲಯದಲ್ಲಿ. ಅವರ ಪ್ರಕಟಿತ ಕೃತಿಗಳು ಕೊರಗು, ಅನುರಣನ, ನಿರ್ಭಯ ಬೆರಗು, ಸಂಘಟನಾ ಚತುರೆ, ಬಂಡಾಯ ದನಿಯ, ಭಾರತಿ ಪಾಟೀಲ್ ಬದುಕು ಮತ್ತು ಸಾಹಿತ್ಯ ಕುರಿತು, ಬುದ್ಧ ಇದ್ದನಲ್ಲ ಅಂತಕ್ಕಂಥ ಒಂದು ಕವನ ಸಂಕಲನ, ಲಚಮವ್ವ ಮತ್ತು ಇತರ. ಮೊನ್ನೆ ಕೂಡ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕವನ್ನು ನಮ್ಮೆಲ್ಲರ ಎದುರಿನಲ್ಲೇ ತೊಗೊಂಡ್ರು. ನಮಗೆಲ್ಲ ಮಹಾಂತೇಶ್ಗ ನಾವೆಲ್ಲ ಕತೆಗಾರರೇನಿದ್ದೆವು, ಅವರಿಗೆಲ್ಲ ಖುಷಿ ಆಗುವಂಥ ಸಂಗತಿ. ಯಾರೇ ಚಿನ್ನದ ಪದಕ ತೊಗೊಂಡ್ರು, ಕತೆ ತೊಗೊಂಡ್ರು. ನಮ್ಮ ನಿರುಗುಡಿಯವರು ಕೂಡ ಗೋಲ್ಡ್ ಮೆಡಲ್ ತೊಗೊಂಡ್ರು, ಮೈಪಾಲ್ ರೆಡ್ಡಿ ತೊಗೊಂಡಿದ್ದಾರೆ. ಬಾಳದೇವಿ ವಿಜಯಪುರದಿಂದ ಬಿಕಾಂ ಮೊದಲ ಸೆಮಿಸ್ಟರ್ನಲ್ಲಿ ಪಟ್ಟಿಯಾಗಿದೆ ಇವ್ರದ್ದು. ಸಾಹಿತ್ಯಿಕ ಗೌರವಗಳು ಕೂಡ ಸಾಕಷ್ಟು ಸಿಕ್ಕಿದ್ದಾವೆ. ಬೆಳಗಾವಿಯ ಕೊಡಮಾಡು ಅನುರಣನ ಪ್ರಶಸ್ತಿ, ನಿರ್ಭಯ ಬೆರಗ ಕೃತಿಗೆ, ಬುದ್ಧ ಇದ್ದನಲ್ಲ ಕವನ ಸಂಕಲನಕ್ಕೆ ಗೋರು ಚನ್ನಬಸಪ್ಪ ಪ್ರಶಸ್ತಿ, ಸವಾರಿ ಸೀರೆ ಕತೆಗೆ ಜಯತೀರ್ಥ ರಾಜಪುರೋಹಿತ ಸ್ಮಾರಕ ದತ್ತಿ ಪ್ರಶಸ್ತಿ, ಹಂಪಿ ವಿಶ್ವವಿದ್ಯಾಲಯದಿಂದ ಮಾನ್ಯತಾ ಸಂಸ್ಥೆ ಸಂಶೋಧನಾ ಮಾರ್ಗದರ್ಶಕರಾಗಿದ್ದಾರೆ. ಸದ್ಯ 4 ಜನ ವಿದ್ಯಾರ್ಥಿಗಳು ಇವರ ಅಂಡರ್ದಲ್ಲಿ PhD ಮಾಡ್ತಾ ಇದ್ದಾರೆ. ಇದು ಸುಜಾತ ಮೇಡಮ್ ಅವ್ರದ್ದಾಯಿತು. ಈಗ ಪರ್ವೀನ್ ಸುಲ್ತಾನ್ ಅವರು ನಮ್ಮ ಕಲಬುರಗಿಯ ಈಗ ಮುಂಚೂಣಿಯಲ್ಲಿರುವ ಕವಿತ್ರಿಯರಲ್ಲಿ ಅವ್ರದ್ದು ಕೂಡ ಒಂದು ಹೆಸರು. ಒಬ್ಬ ಅಧ್ಯಯನಶೀಲ, ತನ್ನೊಳಗಿನ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಲು ಇರುವ ಪ್ರಮುಖ ಸಾಧನೆಗಳೆಂದರೆ ಬೋಧನೆ, ಸಂಶೋಧನೆ ಮತ್ತು ಬರವಣಿಗೆ. ಈ 3 ಕ್ಷೇತ್ರಗಳಲ್ಲಿ ಯಶಸ್ವಿ ಕಂಡವರು ಪರ್ವೀನ್ ಸುಲ್ತಾನ್ರವರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡು ಗ್ರಾಮದಲ್ಲಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸ್ವಗ್ರಾಮದ ಸರ್ಕಾರಿ ಶಾಲೆಯಲ್ಲಿಯೇ ಪೂರೈಸಿದ್ದಾರೆ. ಕಲಬುರಗಿಯಲ್ಲಿ MA B.Ed ಮಾಡಿದ್ದಾರೆ. ಪ್ರಸ್ತುತ ಸರ್ಕಾರಿ ಪ್ರೌಢಶಾಲೆ ಕಣದಾಳದಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವೃತ್ತಿಯಲ್ಲಿ ಶಿಕ್ಷಕಿಯಾಗಿ, ಪ್ರವೃತ್ತಿಯಲ್ಲಿ ಲೇಖಕಿಯಾಗಿರುವ ಪರ್ವೀನ್ ಸುಲ್ತಾನ್ ಅವರು 2006ರಲ್ಲಿ ಚಿಮ್ಮನಚೂಡಿನ ಕಾವ್ಯ ಚಲುಮೆ ಎನ್ನುವ ಕವನ ಸಂಕಲನವನ್ನು ಓದುಗರಿಗೆ ಅರ್ಪಿಸಿದ್ದಾರೆ. 2018ರಲ್ಲಿ ನಾಡಿನ ಖ್ಯಾತ ಚಿಂತಕಿ ಸಾಹಿತಿಗಳಾದ ಮೀನಾಕ್ಷಿ ಬಾಳಿ ಅವರ ಮಾರ್ಗದರ್ಶನದಲ್ಲಿ ದ್ರಾವಿಡಿಯನ್ ವಿಶ್ವವಿದ್ಯಾಲಯದಿಂದ ಗುಲ್ಬರ್ಗ ಜಿಲ್ಲೆಯ ಸೂಫಿ ಪರಂಪರೆ ಎಂಬ ವಿಷಯದಲ್ಲಿ PhD ಪಡೆದಿದ್ದಾರೆ. ಚಿಮ್ಮನಚೂಡಿನ ಕಾವ್ಯ ಚಿಲುಮೆ ಎನ್ನುವ ಚೊಚ್ಚಲ ಕವನ ಸಂಕಲನವನ್ನು ಓದುಗರಿಗೆ ಅರ್ಪಿಸಿದ್ದಾರೆ. ಶರಣರ ನಾಡಿನ ಸೂಫಿ ಮಾರ್ಗ ಎನ್ನುವ ಕೃತಿಯನ್ನು ರಚಿಸಿದ್ದಾರೆ. ಖ್ವಾಜಾ ಬಂದೇ ನವಾಜ್ ಕೃತಿ ಕೂಡ ಪ್ರಕಟವಾಗಿದೆ. ಅಲ್ಲದೆ ಕಲಬುರಗಿ ಜಿಲ್ಲೆಯ ಮಹಿಳಾ ಸೂಫಿಗಳೆಂಬ ಕೃತಿ ಕೂಡ ಪ್ರಕಟಣೆಗೆ ಸಿದ್ಧವಾಗಿದೆ. ಶಿಕ್ಷಣ, ಸಾಹಿತ್ಯ, ಸಂಘಟನೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಇವರ ಶ್ಲಾಘನೀಯ ಸೇವೆಯನ್ನು ಪರಿಗಣಿಸಿ 2020ರಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. 2024ರಲ್ಲಿ ಮಾತೋಶ್ರೀ ಮಾದೇವಮ್ಮ ನಾಗಪ್ಪ ಮುನ್ನೂರು ಪ್ರತಿಷ್ಠಾನದ ವತಿಯಿಂದ ಅಮ್ಮ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಅವರು ಕೂಡ ಇವತ್ತಿನ ಒಂದು ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಂತೋಷ್ ಕುಮಾರ್ S ಕಂಬಾರ್ ಅವರು ತಂದೆ ಸದಾನಂದಪ್ಪ, ನಮ್ಮ ಶಾಪುರ ತಾಲೂಕಿನವರವರು. ಶಿಕ್ಷಣ MA B.Ed. ಇಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 8 ಕೃತಿಗಳು ಈಗ ಆಲ್ರೆಡಿ ಅವರಿಂದ ಪ್ರಕಟ ಆಗಿದ್ದಾವೆ. ಮೌನ ಮುರಿದಾಗ, ಮಹಿಳಾ ಚಿಂತನೆ, ಕಕ ಆಧುನಿಕ ಸಾಹಿತ್ಯ, ದಲಿತ ಲೇಖಿಯರ ಕಾವ್ಯಾವಲೋಕನ, ವಿಕೇಂದ್ರೀಕರಣ ಮತ್ತು ಗಾಂಧಿ ಚಿಂತನೆ, ದಲಿತ ಸಾಹಿತ್ಯ ಸಂಪುಟ,
ಮತ್ತು ಸಿದ್ದರಾಮ್ ಹೊನ್ಕಲ್ ವಾಚಿಕೆ ಅಂತೇಳಿ ನನ್ನ ಬಗ್ಗೆನೇ ಒಂದು ವಾಚಿಕೆಯನ್ನು ಸಿದ್ಧಲಿಂಗೇಶ್ವರ ಪ್ರಕಾಶನ ಕೂಡ ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಅಪರೂಪದ ಬೆಳೆಯಬಲ್ಲಂಥ ನಮ್ಮ ಮಧ್ಯದ ಲೇಖಕ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಹೀಗೆ 3 ಜನರ ಪರಿಚಯವನ್ನು ಮಾಡಿಸಿದ್ದೀನಿ. ನನ್ನ ಪರಿಚಯನ ಮೇಡಮ್ ಅವ್ರು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಹೊನ್ಕಲ್ ಸರ್ ಅವರ ಒಂದು ಪರಿಚಯವನ್ನು ನಾನು ಮಾಡಿಕೊಡಲಿದ್ದೇನೆ. ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್, ಯಾದಗಿರಿ ಜಿಲ್ಲೆ ಶಹಾಪುರದವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಇವರು ನಾಡಿನಾದ್ಯಂತ ಗುರುತಿಸಿಕೊಂಡಂತಹ ಒಬ್ಬ ಲೇಖಕ. ಇವರು ವಿಶ್ರಾಂತ ಸಮಾಜ ಬೋಧಕರು ಕೂಡ ಹೌದು. ಇವರು ಕಥೆ, ಕವನ, ಹೈಕು, ಗಜಲ್, ಶಾಹಿರಿ, ಲಲಿತ ಪ್ರಬಂಧ, ಜೀವನ ಕಥನ ಹಾಗೂ ಕನ್ನಡದಲ್ಲಿ ಹೆಚ್ಚು ಪ್ರವಾಸ ಕಥನಗಳನ್ನು ಬರೆದಿರುವಂತಹ ಹೆಗ್ಗಳಿಕೆಗೆ ಕೂಡ ಇವರು ಪಾತ್ರರಾಗಿರುವಂತಹದ್ದು. ಇವರು 68 ಹೆಚ್ಚು ಮೌಲಿಕ ಕೃತಿಗಳನ್ನು ಸಾರಸತ್ವ ಲೋಕಕ್ಕೆ ಕೊಟ್ಟಿರುವಂಥದ್ದು ಅಂತ ಹೇಳಿ. ಇವರ ಆಕಾಶಕ್ಕೆ ಹಲವು ಬಣ್ಣಗಳು ಅನ್ನುವಂತಹ ಗಜಲ್ ಕೃತಿ ಸೋಲಾಪುರ ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಗಿದೆ. ಹಾಗೆ ಹೊನ್ಕಲ್ ನಿನ್ನೆ ಪ್ರೇಮವಿಲ್ಲದೆ ಸಾಕಿ, ಆತ್ಮಸಖಿಯ ಧ್ಯಾನದಲ್ಲಿ, ನಿನ್ನ ಜೊತೆಯಲ್ಲಿ, ಸಮಗ್ರ ಗಜಲ್ ಸಂಕಲನ ಹಾಗೂ ಇದು ಪ್ರೇಮ ಮಹಲ್, ಹೀಗೆ ಉತ್ಕೃಷ್ಟವಾದಂತಹ 6 ಗಜಲ್ ಕೃತಿಗಳನ್ನು ಇವರು ನೀಡಿರುವಂಥದ್ದು ಅಂತ ಹೇಳಿ. ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಕೇಂದ್ರ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ, ಹಾಗೆ ನೊಬೆಲ್ ಮಾನ್ಯ ಪ್ರಶಸ್ತಿಯ, ಹೀಗೆ ಅನೇಕ ಪ್ರಶಸ್ತಿಗಳು ಕೂಡ ಇವರು ಮುಡಿಗೇರಿರುವಂಥದ್ದು ಅಂತ ಹೇಳಿ. ಹಾಗೆ ಸಾಹಿತ್ಯ ಭೂಷಣ ಪ್ರಶಸ್ತಿ, ಮಹಾಕವಿ ಕುವೆಂಪು ಅವರ ಅನಿಕೇತನ ಪ್ರಶಸ್ತಿಯನ್ನು ಕೂಡ ಒಳಗೊಂಡಿರುವಂಥದ್ದು. ಹಾಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಅನೇಕ ಕಥೆಗಳಿಗೆ ಬಹಳಷ್ಟು ಚಿನ್ನದ ಪದಕಗಳನ್ನು ಇವರು ತಮ್ಮದಾಗಿಸಿಕೊಂಡಿರುವಂಥದ್ದು ಅಂತ ಹೇಳಿ. ಹಾಗೆ 60 ಹೆಚ್ಚು ಪುರಸ್ಕಾರಗಳು ಇವರಿಗೆ ಲಭಿಸಿರುವಂಥದ್ದು. ಹಾಗೆ ಇವರ ಮೇಲೆ PhD ಅಧ್ಯಯನಗಳು ಮತ್ತು MPhil ಅಧ್ಯಯನಗಳು ಕೂಡ ಆಗಿರುವಂಥದ್ದು ಅಂತ. ಗಜಲ್ ಕಾವ್ಯದಲ್ಲಿ ಇವರ ಹೆಸರು ಈಗ ನಾಡಿನಾದ್ಯಂತ ಮುಂಚೂಣಿಯಲ್ಲಿರುವಂಥದ್ದು. ಹಾಗೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ ಇವರಿಗೆ ಒಟ್ಟು ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಮೊನ್ನೆ ತಾನೇ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರಿಗೆ ಪ್ರದಾನ ಮಾಡಲಾಗಿದೆ ಅಂತ ಹೇಳಿ. ಇಂತಹ ಮಹನೀಯರ ಜೊತೆ ವೇದಿಕೆ ಹಂಚಿಕೊಳ್ತಾ ಇರೋದು ಕೂಡ ನನಗೆ ತುಂಬ ಸಂತಸದ ವಿಷಯ ಅಂತ ಹೇಳಿ ನಾನು ಪರಿಚಯವನ್ನು ಮುಗಿಸ್ತಾ ಇದ್ದೀನಿ. ಗೋಷ್ಠಿ 20ಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಈ ಗೋಷ್ಠಿಯ ವಿಷಯ ಕನ್ನಡ ಸಾಹಿತ್ಯದಲ್ಲಿ ಹೊಸ ಕಾವ್ಯ ಪ್ರಕಾರಗಳು ಅಂತ. ಈ ಸಾಹಿತ್ಯದಲ್ಲಿ ಇತ್ತೀಚೆಗೆ ಹಲವಾರು ರೀತಿಯ ಹೊಸ ಕಾವ್ಯ ಪ್ರಕಾರಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ ಕಾವ್ಯ ಪ್ರಕಾರಗಳು ಯಾವ ರೀತಿಯಾಗಿರ್ತಕ್ಕಂಥ ಧೋರಣೆಗಳನ್ನು ಒಳಗೊಂಡು ಸಮಾಜಮುಖಿಯಾಗಿ ಆಯಾಮಗಳನ್ನು ಇಟ್ಕೊಂಡು ಓದುಗರನ್ನು ತನ್ನೆಡೆಗೆ ಸೆಳೀತಕ್ಕಂಥದ್ದು, ಜೊತೆಗೆ ಸಮಾಜದ ಕಳಕಳಿಯನ್ನು ಅಭಿವ್ಯಕ್ತಿಸ್ತಿದ್ದಾವಂತಕ್ಕಂಥ ಒಂದು ವಿಚಾರವನ್ನು ಮಂಡಿಸುವಂಥ ಒಂದು ಗೋಷ್ಠಿ ಇದಾಗಿರೋದ್ರಿಂದಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ಸರ್ ಆಗಿರ್ಬೋದು, ಅದೇ ರೀತಿ ಡಾಕ್ಟರ್ ಸುಜಾತಾ ಚಲ್ವಾದಿ ಮೇಡಮ್ ಅವರು ಆಗಿರ್ಬೋದು, ಫರ್ವೀನ್ ಸುಲ್ತಾನ ಮೇಡಮ್ ಅವರು ಆಗಿರ್ಬೋದು, ಕಾವ್ಯ ಪರಂಪರೆಯಲ್ಲಿ ಕಾವ್ಯ ಪ್ರಕಾರಗಳಲ್ಲಿ ಹಲವಾರು ರೀತಿಯ ಮೌಲಿಕ ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ್ದಾರೆ. ಅದು ಹೈಕುಗಳಾಗಿರ್ಬೋದು ಅಥವಾ ಗಜಲ್ ಸಾಹಿತ್ಯ ಆಗಿರ್ಬೋದು. ಈ ಒಂದು ಕಾವ್ಯ ಪ್ರಕಾರಗಳು ಸಮಾಜಮುಖವಾಗಿ ಹೇಗೆ ಅಭಿವ್ಯಕ್ತಿಗೊಳ್ತಾ ಇದ್ದಾವೆ, ಅದು ಸಮಾಜದ ಸಮಸ್ಯೆ ಸವಾಲುಗಳಿಗೆ ಸ್ಪಂದಿಸ್ತಿದ್ದಾವಂತಕ್ಕಂಥದ್ರ ಕುರಿತಾಗಿ ಹಿರಿಯರು ಅದರ ಬಗ್ಗೆ ಪ್ರಸ್ತಾಪ ಮಾಡಬೇಕಂತಕ್ಕಂಥ ವಿಚಾರಗಳನ್ನು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಮುಖ್ಯವಾಗಿ ಹೊಸ ಕಾವ್ಯ ಪ್ರಕಾರದ ಬಗ್ಗೆ ಮಾತಾಡಬೇಕಂದ್ರೆ ನಾನು ಆರಂಭದಲ್ಲಿ ಗಜಲ್ದಿಂದ ಮಾತುಗಳನ್ನು ಆರಂಭ ಮಾಡ್ತೇನೆ. ಗಜಲ್ ಅಂತಕ್ಕಂಥದ್ದು ಮೂಲವಾಗಿ ಅರಬ್ಬಿ ಪದ. ಅದು ಉರ್ದುವಿನಲ್ಲಿ ಜಾಸ್ತಿ ಬೆಳಿಲಾರ್ದೇ ಮೊದಲೇ ಪರ್ಷಿಯನ್ ದೇಶಕ್ಕೆ ಹೋಗಿ ಅಲ್ಲಿ ಬಹಳಷ್ಟು ಚೆನ್ನಾಗಿ ಬೆಳೆದು ಗಜಲ್ ಮತ್ತು ಅರಬ್ಬಿಗೆ ವಾಪಸ್ ಬಂದು ಅಲ್ಲಿ ಕೂಡ ಇವತ್ತು ಉರ್ದುದಲ್ಲಿ ಕಾವ್ಯದ ರಾಣಿ ಅನಿಸ್ಕೊಂಡಿರ್ತಕ್ಕಂಥದ್ದು ಗಜಲ್. 1970ರ ದಶಕದಲ್ಲಿ ಶಾಂತರಸರು ಅದನ್ನು ಕನ್ನಡಕ್ಕೆ ಮೊದಲನೇದಾಗಿ ಆ ಗಜಲನ್ನು ಪರಿಚಯ ಮಾಡ್ತಾರೆ ಶಾಂತರಸರು. ಮತ್ತು ನಮ್ಮ ಡಾಕ್ಟರ್ ಮುದ್ದಣ್ಣವರು, ಅನೇಕ ಜನ ಅವರ ತಲೆಮಾರಿನವರು. ಆದರೆ ಕನ್ನಡಕ್ಕೆ ಇವತ್ತು ಗಜಲ್ ತಂದವರು ಪಿತಾಮಹ ಅಂದರೆ ನಮ್ಮ ರಾಯಚೂರಿನ ಶಾಂತರಸರು. ನೀವೆಲ್ಲ ಬಲ್ಲಂತೆ ಈ ವರ್ಷ ಅವ್ರದ್ದು ಜನ್ಮ ಶತಮಾನೋತ್ಸವ ಕೂಡ ನಡೀತಾ ಇದೆ. ಅನೇಕ ಕಡೆ ಶಾಂತರಸರ ಬಗ್ಗೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆವು.
ಇಲ್ಲೆಲ್ಲ ಅವರ ಅಭಿಮಾನಿಗಳು ನಮ್ಮ ಗೆಳೆಯರೆಲ್ಲ ಇದು ತುಂಬ ಜನ ಇದ್ದಾರೆ. ಶಾಂತರಸರು ಕನ್ನಡಕ್ಕೆ ಗಜಲ್ ತಂದ ಮೇಲೆ ಎಲ್ಲ ಇವತ್ತು ವ್ಯಾಪಕವಾಗಿ ಇವತ್ತು ಕನ್ನಡದಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಗಜಲ್ ಲೇಖಕರು ಗಜಲನ್ನು ಬರಿತಾ ಇದ್ದಾರೆ. ಇಲ್ಲೇ ನಮ್ಮ ಜನ ಮಹಾಂತೇಶ್ ಇದ್ದಾನೆ, ನೀಲೂರಿ ಅವರಿದ್ದಾರೆ, ಮೈಪಾಲ್ ರೆಡ್ಡಿ ಅವರಿದ್ದಾರೆ, ಇಲ್ಲೇ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಂಥ ಪ್ರೇಮ ಹೂಗಾರ್ ಆಗಿರ್ಬೋದು, ಅನೇಕ ಜನ ಗೆಳೆಯರು, ಇಲ್ಲಿ ಪರ್ವೀನ್ ಸುಲ್ತಾನ್ ಅವರು, ಇವರಿಬ್ಬರು ಮಾತ್ರ ಗಜಲ್ ಬರೆದಿಲ್ಲ ಅಂತೇಳಿ ಹೇಳಿದರು. ನಮ್ಮ ಕಂಬರವರು ಈಗಲೇ ಕೇಳಿದಂತೆ ಸಾಮಾಜಿಕವಾಗಿ ಮತ್ತು ಅದು ಜನರ ನೋವನ್ನು ಕಟ್ಟಿಕೊಡ್ತಾ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಅವರು ಎತ್ತಿದರು. ರೋಮ್ ಹತ್ತಿ ಉರಿಯುವಾಗ ಅಲ್ಲಿ ರಾಜ ಪಿಟೀಲು ಬಾರಿಸಿಗಂತ ಕುಂತರೆ ಅದೆಷ್ಟು ಒಂದು ನೋವಿನ ವಿಷಯನೋ ಅದೇ ರೀತಿ ನಮ್ಮ ಗಜಲ್ ಕಾವ್ಯದ ಪ್ರೇಮ ಕಾವ್ಯ ಇದ್ದರೂ ಕೂಡ ಅನೇಕ ಜನ ಇವತ್ತು ಸಮಾಜಮುಖಿಯಾದಂಥ ಕಾವ್ಯವನ್ನು ಕಟ್ಟಿಕೊಡ್ತಾ ಇದ್ದಾರೆ. ನಮ್ಮ ಎಸ್ ಡಿ ಸ್ವಾಮಿ ಅವರು, ನಮ್ಮ ಮಹಾಂತೇಶ್ವರ ಬ್ರದರ್ ಎಸ್ ಡಿ ಸ್ವಾಮಿ ಅವರು ಸ್ಮಿತಾ ಅನ್ನುವಂಥ ಹೆಸರಿನಲ್ಲಿ ಪುಟ್ಟ ಪುಟ್ಟ ಶಾಯರಿಗಳನ್ನು ಬರಿತಿದ್ರು. ಅದು ಕೂಡ ಗಜಲ್ದಲ್ಲೇ ಬರ್ತದೆ. ಅವು ನಾವೆಲ್ಲ ತುಂಬ ಹಿಂದೆ ಓದಿರ್ತಕ್ಕಂಥದ್ದು. ಆಮೇಲೆ ಶಾಂತರಸರ ಗಜಲ್ಗಳನ್ನು ಓದ್ತಿದ್ವಿ, ಮುಕ್ತಾಯಕರ ಗಜಲ್ಗಳನ್ನು ಓದ್ತಿದ್ದೆವು. ತುಂಬ ಜನ ಇವತ್ತಂತೂ ನಮ್ಮ ಮೈಪಾಲ್ ರೆಡ್ಡಿ ಅವರು ಗಜಲ್ ಸಂಭ್ರಮ ಅಂತಕ್ಕಂಥ ಒಂದು ಕೃತಿಯನ್ನು ತರುವ ಮೂಲಕ ಸುಮಾರು 182 ಜನ 300 ಜನ ಗಜಲ್ಕಾರರ ಒಂದು ಸಂಕಲನವನ್ನು ಕೂಡ ಪ್ರಕಟ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಕನ್ನಡದಲ್ಲಿ ನಡೆದಿದೆ. ಅನೇಕ ಕಡೆ ಕೇವಲ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಮಾತ್ರ ಗಜಲ್ ಬರಿತಾ ಇಲ್ಲ, ಕರ್ನಾಟಕ ರಾಜ್ಯದ ತುಂಬ ಎಲ್ಲ ಜಿಲ್ಲೆಗಳಲ್ಲೂ ಕೂಡ 4-5 ಜನ ಗಜಲ್ಕಾರರು ಸಿಗ್ತಾರೆ. ಅಷ್ಟೊಂದು ಇವತ್ತು ಕಾವ್ಯ ಪ್ರಕಾರ ಕಾವ್ಯ ಬರೆದ್ರೆ ಏನಿಲ್ಲಪ್ಪ ಗಜಲ್ ಬರೆಯೋಣ ಅಂತಕ್ಕಂಥ ಒಂದು ಟ್ರೆಂಡ್ ಬರುವ ರೀತಿಯಲ್ಲಿ ಇವತ್ತು ಗಜಲ್ ಬರ್ತಾ ಇದೆ. ಆ ಗಜಲ್ದಲ್ಲೂ ಕೂಡ ಸಮಾಜಮುಖಿಯಾದಂಥ ಗಜಲ್ಗಳು ಕೂಡ ಬರ್ತವೆ, ಜನಮುಖಿಯಾದಂಥ ಗಜಲ್ಗಳು ಬರ್ತಾ ಇದ್ದಾವೆ, ವರ್ತಮಾನಕ್ಕೆ ಸ್ಪಂದಿಸ್ತಕ್ಕಂಥ ಗಜಲ್ ಕೂಡ ಬರ್ತಾ ಇದ್ದಾವೆ. ಈ ಕೊರೋನಾ ಸಂದರ್ಭದಲ್ಲಿ ಅನೇಕ ಜನ ಆ ಗಜಲ್ ಮೂಲಕನೇ ಅವತ್ತೇನೋ ಸಾವು ನೋವುಗಳು ಘಟಿಸಿದವು, ಮತ್ತು ಆ ಒಂದು ವಿಪತ್ತನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು ಅಂತಕ್ಕಂಥ ಆ ನೋವು ಸಂಕಟಗಳನ್ನು ಕೂಡ ಗಜಲ್ನಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಹೈಕುಗೆ ಬರ್ತೇನೆ. ನೀವೊಂದು ಪ್ರಶ್ನೆ ಕೇಳಿದ ಮೇಲೆ ಅದರ ಮುಂದೆ ಈ ಹೊಸ ಕಾವ್ಯ ಪ್ರಕಾರಗಳ ಬಗ್ಗೆ ಹಂಗೆ ಹೇಳ್ಕೊತ ಹೋಗ್ತೇನೆ. ಗಜಲ್ ಅಂತಕ್ಕಂಥದ್ದು ಕೂಡ ನಿಮಗೆ ವಿದ್ಯಾರ್ಥಿಗಳು ಇರೋದರಿಂದ ಅದು ಪರಿಚಯ ಆಗಲಿ ಅಂತ ಹೇಳ್ತೀನಿ. ಗಜಲ್ ಅಂತಕ್ಕಂಥದ್ದು 2 ಪದಗಳಂದರೆ 2 ಸಾಲಿನ ಅಂದರೆ ದ್ವಿಪದಿಗಳಿಂದ ಕೂಡಿರ್ತಕ್ಕಂಥ ಒಂದೊಂದು ಇದು ಇರ್ತದೆ. ಅದು 5 ಕನಿಷ್ಠರ 5 ಬರಿಬೇಕಂತ ಹೇಳಿ ಆ 5 ಒಂದು ದ್ವಿಪದಿಗಳು ಸೆಟ್ಟಿಗೆ ಒಂದು ಗಜಲ್ ಅಂತೇವು. ಆರಂಭದಲ್ಲಿ ಅದಕ್ಕೆ ಮತ್ಲ ಅಂತೇವೆ, ಅಂದರೆ ಅದಕ್ಕೆ ಮತ್ಲ ಕೊನೆಯಲ್ಲಿ ಮುಗಿಸುವಾಗ ಕವಿ ತನ್ನ ಹೆಸರನ್ನು ಅದರಲ್ಲಿ ಸೇರಿಸ್ಕೋತಾನೆ. ತಕಲ್ಲೂಸ್ ಅಂತಾರೆ ಕಾವ್ಯನಾಮ. ಆ ಕಾವ್ಯನಾಮವನ್ನು ಕೊನೆಯ 2 ಸಾಲಿನಲ್ಲಿ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅದು ಮಕ್ತ ಅಂತ ಹೇಳ್ತಕ್ಕಂಥ ಒಂದು ಗಜಲ್ ಕೂಡ ನಾನು ನಿಮಗೆ ಓದಿ ಹೇಳಿದರೆ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡು ಒಂದು ಗಜಲು ನಿಮಗೆ ಉದಾಹರಣೆಗೆ ಓದಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆರಂಭದಲ್ಲಿ ಯಾವುದು ಕೈಗೆ ಸಿಗ್ತದೋ ಅದೇ ಗಜಲ್ ಕೊಡ್ತೇನೆ. ಹೃದಯಕ್ಕೆ ಗಾಯ ಆಗಿದ್ದು ಗೊತ್ತಿತ್ತು ಸಖಿ, ಇಷ್ಟು ಆಳಕ್ಕೆಂದು ಈಗಷ್ಟೇ ಗೊತ್ತಾಯಿತು ಸಖಿ. ಮಾತು ಮಾತಿನಲ್ಲೇ ಇದೇನು ಮಾಡಿಬಿಟ್ಟಿ, ಇಡೀ ಜೀವನಕ್ಕೆ ಒಂದು ಪಠ್ಯವಾಯಿತು ಸಖಿ. ಅದೇಕು ಬಂದೆಯೋ ನನ್ನ ಬಾಳಪುಟದಲ್ಲಿ ನೀ, ಶಾಂತ ಸರೋವರಕ್ಕೆ ಕಲ್ಲು ಎಸೆದಂತಾಯಿತು ಸಖಿ. ಎಪ್ಪುಗಟ್ಟಿದ ಹೃದಯ ಇಬ್ಬನಿಯಂತೆ ಜನುಗುತ್ತಿದೆ, ಕಂಬನಿ ಒರೆಸಲು ಹೋಗಿ ಮನ ಕಣ್ಣೀರು ಹಾಕಿತು ಸಖಿ. ನೊಂದಿರುವವಳಿಗೆ ನಾನೊಂದಿಷ್ಟು ನೋವು ಕೊಟ್ಟೆ, ಮನ್ನಿಸು ಸಂತೈಸು ಶಮನಗೊಳಿಸು ಕೇಳಾಯಿತು ಸಖಿ. ಬೇಕಿತ್ತಾ ನಿನ್ನ ಸುಂದರ ಮನಸ್ಸು ನೋಯಿಸುವುದು, ಒನ್ನ ಸಿರಿ ಸೋಲಿಸಿ ನೀ ಗೆಲ್ಲಬೇಕಾಯಿತು ಸಖಿ. ಇದು ಒಂದು ಗಜಲ್. ಸುಮ್ಮನೆ ಜಸ್ಟ್ ನಿಮಗೊಂದು ಫಾರ್ಮ್ಯಾಲಿಟಿಗೆ ಇದನ್ನು ಹೇಳ್ತಾ ಇದ್ದೀನಿ. ಆ ಗಜಲ್ನಲ್ಲಿ ಯಾವುದೇ ಒಬ್ಬರು ಕವಿತೆ ಬರೆಯೋದಕ್ಕೂ ಗಜಲ್ ಬರೆಯೋದಕ್ಕೂ ವ್ಯತ್ಯಾಸ ಇದೆ. ಕವಿತೆಯನ್ನು ಅವರು ಯಾವುದೇ ರೀತಿಯಲ್ಲಿ ಬರ್ಕೊಂಡು ಹೋಗ್ಬೋದು. ಭಾಳ ಜನ ತಮಾಷೆ ಕೂಡ ಮಾಡ್ತಿರ್ತಾರೆ ಕವಿತೆ. ಅದೇನು ಗದ್ಯ ಬರೆದದ್ದು ಆ ಗದ್ಯನೇ ಸಾಲು ಮಾಡಿ ಉಳಿಸಿದರೆ ಕಾವ್ಯ ಆಗ್ತದೆ ಅಂತಕ್ಕಂಥ ಕೆಲವು ಉಡಾಫೆ ಮಾತು ಕೂಡ ಆಡ್ತಾರೆ. ಕಾವ್ಯ ಕೂಡ ಆ ರೀತಿ ಇರೋಂಗಿಲ್ಲ. ಈ ಗಜಲ್ಕಂತೂ ಕೂಡ ಕಾಫಿಯಾ ಮತ್ತು ರದೀಫ್ ಅಂತೇಳಿ ಬರ್ತದೆ. ಇಲ್ಲಿ ನಾನು ಸಖಿ ಸಖಿ ಅಂತ ಬಳಸಿದ್ದೆಲ್ಲ ರದೀಫ್, ಮತ್ತು ಪದಗಳಿದಾವಲ್ಲ ಅವು ಕಾಫಿಯಾ ಪದಗಳು. ಗೊತ್ತಿತ್ತು, ಗೊತ್ತಾಯಿತು, ಪಠ್ಯವಾಯಿತು, ಎಸೆದಂತಾಯಿತು, ಕಣ್ಣೀರಾಕಿತು, ಕೇಳಾಯಿತು, ಗೆಲ್ಲಬೇಕಾಯಿತು. ಅಂದರೆ ಒಂದು ನಾವು ಏನು ರವಿ ಅಂತಕ್ಕಂಥ ಕಾಫಿಯಾ ಪದದ ಇರ್ತದೆ ಅದೇ ಕಂಟಿನ್ಯೂ ಆಗಿ ಬರಬೇಕು. ಮೊದಲ ಸಾಲಿನಲ್ಲಿ ಮತ್ಲದಲ್ಲಿ 2 ಸಾಲಿನಲ್ಲಿ ಬರಬೇಕು ಕಾಫಿಯಾ ಪದ. ಮುಂದೆ 3ನೇ ಸಾಲು, 5ನೇ ಸಾಲು, 7ನೇ ಸಾಲು ಹೀಗೆ ಅದು ಬದಲಾಕ್ಯಂತ ಹೋಗ್ತದೆ. ಕಾಫಿಯಾ ಪದ ಮಾತ್ರ ಕಂಟಿನ್ಯೂ ಆಗಿ ಬರಬೇಕು. ಅದಕ್ಕೆ ರವಿ ಅಂತಾರೆ. ಆ ರವಿ ಪದ ಸರಿಯಾಗಿ ಬಳಸ್ತಕ್ಕಂಥದ್ದಾಗಬೇಕು. ಆ ಮುಖ್ಯವಾಗಿ ಈ ಒಂದು ಗಜಲ್ಗೆ ಹೃದಯ ಬಹಳ ಮುಖ್ಯ. ಪ್ರತಿಯೊಬ್ಬರು ಗಜಲ್ ಬರಿತೀವಿ ಅಂತಾರೆ, ಅದು ಆಕೃತಿಯ ದೃಷ್ಟಿಯಿಂದ ಗಜಲ್ ಬರೀತಾರೆ. ಆದರೆ ಗಜಲ್ದಲ್ಲಿ ಹೃದಯ ಭಾವವನ್ನು ತುಂಬಬೇಕು. ಮನುಷ್ಯ ಅದು ಓದಿದ ತಕ್ಷಣ ಅವನ ಹತ್ರ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಒಂದು ಸೆಲೆ ಬಿಡುಗಡೆ ಆಗಬೇಕು.
ಆ ರೀತಿಯಲ್ಲಿ ಗಜಲ್ ಬರೀತಕ್ಕಂಥದ್ದು. ಶಾಂತಸರು, ಮುಕ್ತಾಯಕ್ಕ ಅವರು ಮತ್ತು ಸಿದ್ದರಾಮ ಕೂಡ್ಲಿಗಿ ಅನೇಕ ಜನ ಗಜಲ್ಗಳು ಬಹಳ ತುಂಬ ಚೆನ್ನಾಗಿ ಬರೀತಾರೆ. ಇಲ್ಲೇ ನಮ್ಮ ನೀಲೂರಿ ಅವರು ಇದ್ದಾರೆ, ಅವರು ಅಲ್ಲಮ್ಮ ಅಂತಕ್ಕಂಥ ಒಂದು ಇಟ್ಟುಕೊಂಡು ಬರೆಯುವಂಥ ಗಜಲ್ಗಳು ಮೊದಲ ಸಂಕಲನದಲ್ಲೇ ಭಾಳ ಅದ್ಭುತವಾದಂಥ ಗಜಲ್ಗಳನ್ನು ಕಟ್ಟಿಕೊಟ್ಟು. ನಮ್ಮ ಮೈಪಾಲ್ ರೆಡ್ಡಿ ಒಂದೇ ಬರೆದಿದ್ದಾನೆ ಗಜಲ್, ದೊರೆಸ್ವಾನಿ ದೊರೆಸ್ವಾನಿ ಅಂತ ಎಲ್ಲಿ ಹೋದ್ರು ಅದೊಂದು ಗಜಲ್ 5 ಬರೆದಿದ್ದಾನೆ. ಸುಮ್ಮನೆ ತಮಾಷೆಗೆ ಹೇಳ್ತೀನಿ, ಒಂದು ಗಜಲ್ ಮಾತ್ರ ದೊರೆಸ್ವಾನಿ ಮ್ಯಾಗ ಬರೆದಿದ್ದಾನೆ. ಆ ದೊರೆಸ್ವಾನಿ ಇದ್ರೇನು ಇಲ್ಲಕ್ಕೇನು ಎಲ್ಲಿ ಹೋದ್ರೂ ಆ ಗಜಲ್ ಓದ್ತಾನೆ. ನಿನ್ನೆ ಯಾಕೆ ಓದಲಿಲ್ಲ ಗೊತ್ತಿಲ್ಲ ಸಾಯಂಕಾಲ. ಇನ್ನು ಮುಂದೆ ಹೈಕುಗೆ ಬರ್ತೇನೆ. ಹೈಕು ಕೂಡ ಒಂದು ಜಪಾನಿ ಕಾವ್ಯ ಪರಂಪರೆಯಿಂದ ಬಂದಂಥದ್ದು. ಜಪಾನಿ ಅಂದರೆ ಭಾಳ ಪುಟ್ಟದಾಗಿರ್ತಾರೆ, ನೀವು ನೋಡಿರ್ಬೇಕಲ್ಲ ಜಪಾನಿಯರನ್ನ. ಈಗ ಮಲ್ಲಿನಾಥ್ ಕೂಡ ಬಂದ ಒಳ್ಳೆ ಗಜಲ್ಕಾರ ಅಂತ. ಇತ್ತೀಚೆಗೆ ಗಜಲ್ಗಳ ಬಗ್ಗೆ ಭಾಳ ಅಧ್ಯಯನ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ, ನಮ್ಮ ಮಧ್ಯದಲ್ಲೇ ಗಜಲ್ ಬರೀತಕ್ಕಂಥ ಭಾಳ ಅಪರೂಪದ ಲೇಖಕ. ಈಗ ಹೈಕು ಬಗ್ಗೆ ಹೇಳ್ತಾ ಇದ್ದೆ. ಹೈಕು ಅಂತಕ್ಕಂಥದ್ದು ಜಪಾನಿ ಕಾವ್ಯ ಪ್ರಕಾರ. ಜಪಾನಿಗರನ್ನ ನೋಡಿರ್ಬೇಕಲ್ಲ ನೀವೆಲ್ಲ ಟಿ ವಿಯಲ್ಲಿ ಅಥವಾ ಎಲ್ಲಾದರೂ ವಿದೇಶಕ್ಕೆ ಭೇಟಿ ಕೊಟ್ಟಾಗ ಅದಾಗಲೇ ಅಥವಾ ಪ್ರವಾಸಿ ಬಂದಾಗ ತುಂಬ ಕುಳ್ಳರು ಮತ್ತು ಚಲುವರಾಗಿರ್ತಾರೆ ಜಪಾನಿಯರು. ಅವರ ಕಾವ್ಯ ಕೂಡ ತುಂಬ ಸಣ್ಣದು. ಎಷ್ಟು ಸಣ್ಣದು ಅವ್ರದ್ದು ಜಪಾನಿ ಕಾವ್ಯ ಅಂದರೆ 5 ಪದದಲ್ಲಿ ಅವರು ಬರೀತಾರೆ. ಹೈಕು ಅಂತಾರೆ, ಅದಕ್ಕೆ ಹೈಕು ಕೂಡ ಅಂತಾರೆ. ಬಾಷೋಮಿನ್ ಅಂತಕ್ಕಂಥ ಒಬ್ಬ ಕವಿ ಏನು ಹೇಳ್ತಾನೆ, ಜಪಾನಿ ಕವಿ ಅಂದರೆ ಈ ಹೈಕು ಕವಿ ಆತ 5 ಹೈಕು ಬರೆದ್ರೆ ಅವ ಕವಿ ಅಂತೆ, 10 ಹೈಕು ಬರೆದ್ರೆ ಅವ ಮಹಾಕವಿ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಅದ್ಭುತವಾದಂಥದ್ದು ಕಟ್ಟಿ ಕೊಡ್ತಾರೆ 5 ಪದದಲ್ಲೇ. ಅದು ಕೂಡ ಒಂದು ಸಣ್ಣದು ಒಂದು ಹೈಕು ಓದಿ ನಿಮಗೆ ಅದನ್ನು ಪರಿಚಯ ಮಾಡಿಕೊಟ್ಟು ಮತ್ತೆ ಮುಂದಕ್ಕೆ ಹೋಗ್ತೇನೆ. ಇಲ್ಲಿ ಗೆಳೆಯರ ಹೈಕು ಕೂಡ ಇದಾವೆ ನನ್ನ ಹತ್ರ. ಇಲ್ಲೇ ಮೈಪಾಲ್ ರೆಡ್ಡಿ ಇದೆ ನೋಡಿ. ಉನ್ಮಾದವಿಲ್ಲ ಗಂಧದ ಕೊರಡಿಗೆ ಕಣ್ಣೀರ ಧಾರೆ ಅಂತ. ಇಷ್ಟೇ, ಉನ್ಮಾದವಿಲ್ಲ ಗಂಧದ ಕೊರಡಿಗೆ ಕಣ್ಣೀರ ಧಾರೆ. ಬಿತ್ತಿಕೋ ಒಮ್ಮೆ ನಿನ್ನೊಳಗೆ ನನ್ನನು ಮರವಾಗುವೆ. ನಂದೇ ಇದು, ಬಿತ್ತಿಕೋ ಒಮ್ಮೆ ನಿನ್ನೊಳಗೆ ನನ್ನನು ಮರವಾಗುವೆ. ಇದು ಭೂಮಿಯಲ್ಲಿ ಬಿತ್ತುಕೋದಾಗಿರ್ಬೋದು, ಒಬ್ಬ ಸ್ತ್ರೀ ತನ್ನ ಇದರಲ್ಲಿ ಬಿತ್ತುಕೋದಾಗಿರ್ಬೋದು. ಆ ಬಿತ್ತಿಕೊಳ್ಳುವುದರಲ್ಲೇ ನಾನು ಮರವಾಗಿ ಬೆಳಿತೀನಿ ಅಂತಕ್ಕಂಥದ್ದು. ಇದು ಒಂದೊಂದು ಹೈಕಿಗೂ ಕೂಡ ಒಂದೊಂದು ಸೆಮಿನಾರ್ ಮಾಡುವಷ್ಟು ವ್ಯಾಖ್ಯಾನಗಳು ಸಿಗ್ತವೆ ಅಂತಕ್ಕಂಥ ಮಾತು ಕೂಡ ಹೈಕು ಬಗ್ಗೆ ಹೇಳ್ತಾರೆ. ಅಂದರೆ ಹೈಕು ಅಂತಕ್ಕಂಥದ್ದು ಬಹಳ ಅರ್ಥವಂತಿಕೆಯನ್ನು ಹೊಂದಿರ್ತದೆ. ಮೊದಲ 2 ಪದದಲ್ಲಿ ಏನು 5 ಅಕ್ಷರ, ಮತ್ತು 2ನೇದು 7 ಅಕ್ಷರ, ಮತ್ತು 3ನೇದು 5 ಅಕ್ಷರದಲ್ಲಿ ಕೊನೆಯ ಅಕ್ಷರದಲ್ಲಿ ಒಂದು ಬಹಳ ಸ್ಪಾಂಟೇನಿಯಸ್ ಆದಂಥ ಮಾತು ಬರಬೇಕು, ಮತ್ತು ಅದು ಆ ಇಡೀ ಅರ್ಥ ಅದರಲ್ಲಿ ಬರಬೇಕು ಅಂತಕ್ಕಂಥದ್ದು. ಮುಖ್ಯವಾಗಿ ಈ ಹೈಕುಗಳು ನಿಸರ್ಗ ಮತ್ತು ಆಧ್ಯಾತ್ಮವನ್ನು ಕೇಂದ್ರವಾಗಿಟ್ಟುಕೊಂಡು ಬರೀತಕ್ಕಂಥ ಒಂದು ಕಾವ್ಯ ಪ್ರಕಾರ ಆಗಿದೆ. ಜಪಾನಿಯರು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ, ಇವತ್ತು ನಿಮಗೆ ಗೊತ್ತಿರಬೇಕು, ಸಣ್ಣ ದೇಶ ಇರುವಂಥ ಜಪಾನ್ ಇವತ್ತು ಇಡೀ ಜಗತ್ತಿನಲ್ಲೇ ಭಾಳ ಹೆಸರು ಮಾಡಿದೆ. ಅವರು ನಮ್ಮಂಗೆ ಪಲ್ಯ ಒಂದು ಕಡೆ, ರೊಟ್ಟಿ ಒಂದು ಕಡೆ, ಉಪ್ಪಿನಕಾಯಿ ಒಂದು ಕಡೆ ಬೆಲೆ ಕೊಡುವಂಥ ಜನ ಅವರು. ಆ ಸಮಯಕ್ಕೆ ಈಗ ನಿಮಗೆ ತಮಾಷೆ ಅನ್ನಿಸ್ತಿರ್ಬೋದು ಈ ಪದ, ರೊಟ್ಟಿ ಪಲ್ಯ ಮತ್ತು ಉಪ್ಪಿನಕಾಯಿ, ಬೇರೆ ಬೇರೆ ಮೊಸರು, ಶೇಂಗದ ಖಾರ ನಾವೇನು ಉಣ್ತೀವಲ್ಲ, ಗಂಗಾಳ ತುಂಬ ಹಾಕ್ಕೊಂಡಿರ್ತೀವಲ್ಲ, ಅಷ್ಟು ಬೇರೆ ಬೇರೆ ಹಚ್ಕೊಂಡು ಉಂಡ್ರೆ ಟೈಮ್ ಯಾಕೆ ವೇಸ್ಟ್ ಮಾಡಮ್ಮ ಅಂತೇಳಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಉಣ್ತಾರಂತೆ. ಅಷ್ಟೊಂದು ಸಮಯಕ್ಕೆ ಪ್ರಜ್ಞೆ ಇರುವಂಥ ಜನ ದೊಡ್ಡ ದೊಡ್ಡ ಮಹಾಕಾವ್ಯಗಳನ್ನು ಅವರು ಬರೀಲಿಲ್ಲ ಜಪಾನಿಗರು. ಇಂಥ ಪುಟ್ಟ ಹೈಕುಗಳನ್ನು ಬರೆದಿದ್ದಾರೆ. ಮತ್ತು ತಂಕ ಅಂತಕ್ಕಂಥದ್ದು ಕೂಡ ಜಪಾನದಿಂದ ಬಂದಿರತಕ್ಕಂಥ ಕಾವ್ಯ ಪ್ರಕಾರ. ಅದು 5, 7, 5 ಮತ್ತು 7, 7 ಈ ರೀತಿ ಒಂದು ಪದವನ್ನು ಬಳಸಿ ಬರೀತಕ್ಕಂಥ ಹೈಕುಗಳು ಕೂಡ ಇದ್ದಾವೆ. ಇದು ತಂಕಗಳು ಕೂಡ ಇದ್ದಾವೆ. ತಂಕಕ್ಕೆ ನಂತರ ಬರ್ತೇನೆ. ಈ ಹೈಕು ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೈಕುಗಳ ಬಗ್ಗೆ ಒಂದು ಸೆಮಿನಾರೇ ಮಾಡ್ಬೋದು ಅಂತ. ಇದು ಹೊಸ ಕಾವ್ಯ ಪ್ರಕಾರ. ಈಗ ರುಬಾಯಿ ಆಗಿರ್ಬೋದು, ತನಗ ಆಗಿರ್ಬೋದು, ಇವೆಲ್ಲ ಹೊಸ ಕಾವ್ಯದಲ್ಲಿ ಬಂದಿದ್ದಾವೆ. ಇವತ್ತು ತುಂಬ ಜನ ನಮ್ಮಲ್ಲಿ ಕರ್ನಾಟಕದಾದ್ಯಂತ ಈ ಹೈಕು, ಗಜಲಂತೂ ಶಾಯರಿ ಬರಿತಾ ಇದ್ದಾರೆ. ಇಟಗಿ ಈರಣ್ಣ ಅಂತಕ್ಕಂಥ ವ್ಯಕ್ತಿ ಕನ್ನಡದಲ್ಲಿ ಮೊಟ್ಟ ಮೊದಲು ಒಳ್ಳೆಯ ಒಂದು ಶಾಯರಿಗಳನ್ನು ಕೊಡ್ತಕ್ಕಂಥ ಕೆಲಸ. ನಿಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಬಂತಲ್ಲ ಈ ಕೃತಿಗೆ, ಒನ್ಕಲ್ ಶಾಯರಿ ಲೋಕ ಅಂತಕ್ಕಂಥದ್ದು. ಇದು ಇಟಗಿ ಈರಣ್ಣವರು ಕನ್ನಡಕ್ಕೆ ತಂದಿರತಕ್ಕಂಥದ್ದು. ಆ ಇಟಗಿ ಈರಣ್ಣವರು ಆ ಶಾಯರಿ ಬಗ್ಗೆ ಮೇಡಮ್ ಅವ್ರು ಮಾತಾಡ್ತಾರೆ, ರುಬಾಯಿ ಬಗ್ಗೆ ಅವ್ರು ಮಾತಾಡ್ತಾರೆ. ಆಮೇಲೆ ಮಾತಾಡಿದ್ದೇವೆ ನಿನ್ನೆ ಯಾರು ಆಡಬೇಕಂತ, ಅದರ ಬಗ್ಗೆ ಹೆಚ್ಚಿಗೆ ಏನು ಹೇಳಕ್ಕೆ ಹೋಗಲ್ಲ ನಾನು. ಮುಖ್ಯವಾಗಿ ತಂಕ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೇನೆ. ಒಂದು ತಂಕ ಕೂಡ ನಿಮ್ಗೆ ಓದಿ ತೋರಿಸ್ತೇನೆ. ನಮ್ಮ ಮೊಬೈಲ್ ಇತ್ತಲ್ಲ. ಹಾಂ, ಎಲ್ಲರಿಗೂ ನಮಸ್ಕಾರ. ಸರಿಗೆ ಸ್ವಲ್ಪ ಬ್ರೇಕು, ಆಮೇಲೆ ಸರ್ ಮತ್ತೆ ಮಾತಾಡ್ತಾರೆ. ಈಗ ಸರ್ ಅವರು ಗಜಲ್ ಮತ್ತು ಹೈಕುಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ನಾನು ಇದರ ಬಗ್ಗೆ ಒಂದು ಪುಟ್ಟ ಪೀಠಿಕೆಯನ್ನು ಹಾಕಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಮನುಷ್ಯನ ಅನುಭವಗಳ ವಿಚಾರಗಳ ಸುಂದರವಾದ ಅಭಿವ್ಯಕ್ತಿಯೇ ಸಾಹಿತ್ಯವಾದರೆ ಭಾವನೆಗಳ ಭಿನ್ನವಾದ ಅತ್ಯಂತ ಕಲಾತ್ಮಕವಾದ ಭಾವನೆಗಳ ಸಹೃದಯರಿಗೆ ಕೊಡ್ತಕ್ಕಂಥ ಒಂದು ಮುದ ಕೊಡ್ತಕ್ಕಂಥ ಅಭಿವ್ಯಕ್ತಿಯೇ ಕಾವ್ಯ ಅಂತ ನಾವು ಹೇಳಬಹುದು. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಕನ್ನಡದ ಒಂದು ಸಾರಸ್ವತ ಲೋಕದಲ್ಲಿ ಹಲವಾರು ನಾವು ಪ್ರಕಾರಗಳನ್ನು ಕಾಣ್ತೇವೆ. ಚಂಪು, ಸಾಂಗತ್ಯ, ವಚನ, ಷಟ್ಪದಿ, ಸಾಂಗತ್ಯ, ಕಥೆ, ಕವನ, ಕಾದಂಬರಿ, ನಾಟಕ, ಪ್ರವಾಸ ಸಾಹಿತ್ಯ ಇವೆಲ್ಲ ಹಳೆಯ ಒಂದು ಕವಲೊಡೆದು ಬೆಳೆದು ಬಂದಿರತಕ್ಕಂಥ ಸಾಹಿತ್ಯ ಪ್ರಕಾರಗಳು. ಆದರೆ ಇತ್ತೀಚೆಗೆ ಈ ದೊಡ್ಡ ದೊಡ್ಡ ಕಾವ್ಯಗಳನ್ನು, ಖಂಡ ಕಾವ್ಯಗಳನ್ನು ಓದ್ತಕ್ಕಂಥ ಒಂದು ತಾಳ್ಮೆ ಆಗಲಿ, ಸಮಯ ಆಗಲಿ, ಸಹನಶೀಲತೆ ಆಗಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಬಹುಶಃ ಈ ಒಂದು ಕಷ್ಟ ಪರಂಪರೆಯನ್ನು ಪರಿಹರಿಸೋಗೋಸ್ಕರನೇ ಈ ಹೊಸ ಕಾವ್ಯ ಪ್ರಕಾರಗಳ ಆವಿಷ್ಕಾರ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬಹುದು. ಈಗ ಈ ಕಾವ್ಯ ಪ್ರಕಾರಗಳಲ್ಲಿ ಇತ್ತೀಚೆಗೆ ಕಂಡುಬರ್ತಕ್ಕಂಥ ಹೊಸ ಪ್ರಕಾರಗಳೆಂದರೆ ಹನಿಗವನ, ಮುಕ್ತಕ, ಹೈಕು, ತಂಕ, ಗಜಲ್, ಶಾಯರಿ, ಆಧುನಿಕ ವಚನ ಇವೆಲ್ಲವೂ ಆಧುನಿಕ ಒಂದು ಕಾವ್ಯ ಪ್ರಕಾರಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವು. ಇತ್ತಿತ್ತಲಾಗಿ ಹೈಕು ಅಂತಕ್ಕಂಥದ್ದು ತುಂಬ ಹೈಯಾಗಿ ವೈಲೆಂಟಾಗಿ ಕಾಣ್ತಾ ಇದೆ. ಇವು ಜನಪ್ರಿಯ ಆಗಲಿಕ್ಕೆ ಏನು ಕಾರಣ? ಇವುಗಳಲ್ಲಿರ್ತಕ್ಕಂಥ ಒಂದು ಸರಳತೆ, ನೇರತನ, ಅವು ಏನು ಹೇಳಬೇಕಂತವೋ ಅವುಗಳನ್ನು ನೇರವಾಗಿ ಸ್ಪಷ್ಟವಾಗಿ ಒಂದು ಹಾಸ್ಯದ ಮೊನಚಿನೊಂದಿಗೆ ಚುಚ್ಚಿ ಹೇಳ್ತಕ್ಕಂಥ ಒಂದು ಕಲೆ ಅದರಲ್ಲಿದೆ. ಇದರಲ್ಲಿ ಎಲ್ಲ ಪ್ರಕಾರದ ಒಂದು ಪ್ರೀತಿ, ಪ್ರೇಮ, ದುಃಖ, ದುಮ್ಮಾನ ಪ್ರತಿಯೊಂದಕ್ಕೂ ಇವು ತೆರೆದುಕೊಳ್ತವೆ ಅಂತ ಹೇಳ್ಬೋದು. ಇನ್ನೊಂದು ವಿಸ್ಮಯದ ಸಂಗತಿ ಎಂದರೆ ಇವುಗಳಿಗೆ ಮುಕ್ತವಾಗಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು ಸಾಮಾಜಿಕ ಜಾಲತಾಣಗಳು ಅಂತ ಹೇಳ್ಬೋದು. ಇತ್ತಿತ್ತಲಾಗಿ ನಾವು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ, QR ಕೋಡ್ನಲ್ಲಿ ಬಹಳಷ್ಟು ಜನ ಯುವಕರಾಗಿರ್ಬೋದು, ವಯಸ್ಸು ಮತ್ತು ಲಿಂಗದ ಒಂದು ತಾರತಮ್ಯವಿಲ್ಲದೆ ರಾಶಿ ರಾಶಿ ಸಂಖ್ಯೆಯಲ್ಲಿ ಸಾಹಿತ್ಯವನ್ನು ರಚಿಸ್ತಾ ಇರೋದನ್ನು ನಾವು ಕಾಣಬಹುದು. ನಮ್ಮ ಸೇಡಂನ ಹೇಮನೂರ್ ಸರ್ ಮತ್ತು ಕಲಬುರಗಿಯ ಮಲ್ಲಿನಾಥ್ ಸರ್ ದಿನ QR ಕೋಡ್ನಲ್ಲಿ ಅತ್ಯಂತ ಸುಂದರವಾದ ಒಂದು ಶುಭಾಶಯವನ್ನು ಬರೆದು ಸಾಹಿತ್ಯ ಲೋಕಪ್ರಿಯರಿಗೆ, ಸಹೃದಯರಿಗೆ ಶುಭಾಶಯ ಕೋರ್ತಾ ಇರೋದನ್ನು ನಾವು ನೋಡಬಹುದು. ಈ ಎಲ್ಲ ಆಧುನಿಕ ಕಾವ್ಯ ಪ್ರಕಾರಗಳು ಬೇರೆ ಭಾಷೆಯಿಂದ ಬಂದರೂ ಸಹ ಇವತ್ತು ನಮ್ಮ ಭಾರತೀಯ ನೆಲದಲ್ಲಿ, ವಿಶೇಷವಾಗಿ ಕನ್ನಡದಲ್ಲಿ ಕನ್ನಡೀಕರಣಗೊಂಡಿರುವುದು ಅತ್ಯಂತ ಖುಷಿಯ ವಿಷಯ ಅಂತ ಹೇಳಬಹುದು. ನಮ್ಮ ಕನ್ನಡ ಭಾಷೆ ತನ್ನ ಮನಸ್ಸು, ಹೃದಯದ ಕಿಟಕಿಗಳನ್ನು ತೆಗೆದು ಬೆಳಕು ಎಲ್ಲಿಂದ ಬಂದರೂ ಸಹ ಅದನ್ನು ತನ್ನದಾಗಿಸಿಕೊಂಡು, ಅಪ್ಪಿಕೊಂಡು, ಒಪ್ಪಿಕೊಂಡು ಅದನ್ನು ಸ್ವೀಕರಿಸ್ತಾ ಇದೆ. ಹೀಗಾಗಿ ಸಶಕ್ತವಾದ ಒಂದು ಹೆಜ್ಜೆ ನಮ್ಮ ಕನ್ನಡ ಭಾಷೆ ಈ ಒಂದು ಆಧುನಿಕ ಕಾವ್ಯವೊಂದು ಬೆಳೆಸುವಲ್ಲಿ ಪ್ರಮುಖ ಹೆಜ್ಜೆ ಇಡ್ತಾ ಇದೆ ಅಂತ ಹೇಳಬಹುದು. ಇದರಿಂದ ಒಂದು ಸಂಸ್ಕೃತಿಯ ವಿನಿಮಯ ಸಹ ಆಗ್ತಾ ಇದೆ ಅಂತ ಹೇಳಬಹುದು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದ ಕನ್ನಡ ಸಾಹಿತ್ಯದಲ್ಲಿ ಹೊಸ ಕಾವ್ಯ ಪ್ರಕಾರಗಳು ಅಂತ ಹೇಳಿ, ಈ ಹೊಸ ಕಾವ್ಯ ಪ್ರಕಾರಗಳು ಅಂತಂದಾಗ ಇಷ್ಟೊತ್ತಿನವರೆಗೂ ಹೊನ್ಕಲ್ ಸರು ಮತ್ತು ಮೇಡಮ್ ಅವರು ಆ ರೂಪರೇಷೆಗಳನ್ನು ಹೇಳ್ತಾ ಬಂದರು. ನಾನು ಒಂದೆರಡು ವಿಷಯಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಾನು ಶಾಹಿರಿನೂ ಬರೆದಿಲ್ಲ, ನಾನು ಗಜಲ್ ಲೋಕದ ಗೆಳತಿನೂ ಅಲ್ಲ ಅಂತ ಹೇಳಿ.
ಯಾಕೆ ಅದು ಆಯಿತು ಅಂತ ಅನ್ನೋದಕ್ಕೆ ಕೆಲವು ಕಾರಣಗಳು ಕೂಡ ಇರುವಂಥದ್ದು ಅಂತ. ಮೂಲತಃ ನಾನು ಕಾವ್ಯವನ್ನು ಕಟ್ಟುವಂತಹ ಸಂದರ್ಭಕ್ಕೆ ನಮಗೆ ಯಾವ ಪ್ರೀತಿನೂ ಹುಟ್ಟಲಿಲ್ಲ, ಪ್ರೇಮನೂ ಹುಟ್ಟಲಿಲ್ಲ. ಹೀಗಾಗಿ ನಾನು ಅದ್ರ ಕಡೆ ವಾಲಿಲ್ಲೇನು ಅಂತ ನನಗೆ ಅನಿಸೋದಕ್ಕೆ ಶುರು ಆಗ್ತದೆ ಅಂತ. ಯಾವಾಗ ನಾನು ಈ ಕಾವ್ಯಗಳನ್ನು ಓದ್ತೀನಿ, ಗಜಲ್ಗಳನ್ನು ಓದ್ತೀನಿ, ಶಾಯರಿಗಳನ್ನು ಓದ್ತೀನಿ, ಅವಾಗ ಹೌದು, ನಾವು ಯಾಕೆ ಪ್ರೀತಿ ಪ್ರೇಮದ ಬಗ್ಗೆ ಕುರಿತು ಬರೀಲಿಲ್ಲ ಅಂತ. ಇವು ಎಷ್ಟು ಹೊಸ ಕಾವ್ಯದ ರೂಪಗಳು ಇದ್ದಾವೋ ಅವು ಎಲ್ಲ ಕಾವ್ಯ ರೂಪಗಳು ಕೂಡ ಹೆಚ್ಚು ಅದರೊಳಗೆ ಕಥಾವಸ್ತುವಾಗಿ ಇರುವಂಥದ್ದು ಪ್ರೀತಿ ಪ್ರೇಮ ಅಂತ ಹೇಳಿ. ಈ ಪ್ರೀತಿ ಪ್ರೇಮ ಪ್ರಣಯದ ಪ್ರಸಂಗಗಳೇ ಅಲ್ಲಿ ಹೆಚ್ಚು ಬರುವಂಥದ್ದು ಅಂತ ಹೇಳಿ. ಈ ಇನ್ನು ಆಧುನಿಕ ಕಾವ್ಯಕ್ಕೆ ನಾವು ಅದನ್ನು ನೋಡ್ತಾ ಹೋದಂಥ ಸಂದರ್ಭಕ್ಕೆ ಆಗಲೇ ಮೇಡಮರು ಪ್ರಸ್ತಾಪ ಮಾಡಿರುವಂಥದ್ದು. ನಾವು ಮುಂಚೆಯಿಂದ ನೋಡುವಂಥ ಸಂದರ್ಭ ಹೇಗಿತ್ತು ಅಂತಂದರೆ, ಮಹಾಕಾವ್ಯಗಳನ್ನು ಓದ್ತಾ ಇದ್ದೆವು. ಮಹಾಕಾವ್ಯಗಳ ತದನಂತರದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಹೇಗೆ ತನ್ನ ಮಗ್ಗಲನ್ನು ಬದಲಾಯಿಸ್ಕೊಳ್ತು ಅಂತ ಹೇಳಿ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದು. ನಂತರದೊಳಗೆ ಅದನ್ನು ಮಹಾಕಾವ್ಯ ಸಂಕ್ಷಿಪ್ತ ರೂಪಕ್ಕೆ ತಂದೆವು, ಛಂದಸ್ಸಿನ ಮುಖಾಂತರ ಹಾಕ್ತಾ ಕಾವ್ಯಗಳ ಸ್ವರೂಪವನ್ನು ಕಟ್ತಾ ಹೋದೆವು. ಆದರೆ ಇವತ್ತಿನ ಕಾಲಘಟ್ಟಕ್ಕೆ ನಾನು ಬಂದು ನಿಂತಹ ಸಂದರ್ಭದಲ್ಲಿ ಛಂದಸ್ಸು ರಹಿತವಾಗಿ ನಾವು ಕಾವ್ಯವನ್ನು ಕಟ್ಟುವಂಥ ಸಂದರ್ಭವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಹೆಚ್ಚಿಗೆ ಎಷ್ಟು ಕಾವ್ಯಗಳು ಇವತ್ತು ಬರ್ತಾ ಇದ್ದಾವೋ ಅವೆಲ್ಲವೂ ಕೂಡ ಛಂದಸ್ಸನ್ನು ಕಟ್ಟಿ ಬರೆಯುವಂಥದ್ದು ಮಾಡ್ತಾ ಇಲ್ಲ. ಯಾಕಂತಂದರೆ ಅದನ್ನು ಇವತ್ತು ನಮ್ಗೆ ಅವಶ್ಯಕ ಐತ್ಯೋ ಅಥವಾ ಇಲ್ವೋ ಅನ್ನೋದು ಕೂಡ ನಾವು ಅದರ ಬಗ್ಗೆ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳಿ. ಕಾವ್ಯ ಅಂತಂದಾಗ ಹೇಗೆ ಅಂತಂದಾಗ ಅದು ಮನಸ್ಸಿನ ಆಳದಿಂದ ಹುಟ್ಟುವಂತಹ ಒಂದು ಭಾವ ಅಂತ ಹೇಳಿ. ಆ ಭಾವದ ರೂಪವನ್ನು ನಾವು ಅಕ್ಷರ ರೂಪಕ್ಕೆ ಇಳಿಸಿಬಿಟ್ಟು ಕಾವ್ಯದ ರೂಪವಾಗಿ ನಾವು ಅದನ್ನು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ. ಈ ಕಟ್ಟಿಕೊಡುವಂಥ ಹಂತ ಹೇಗಿರುತ್ತೆ ಅಂತಂದಾಗ, ಈ ಕಾವ್ಯದ ಹಂತಗಳಲ್ಲಿ ನೋಡ್ತಾ ಹೋದಾಗ ಬೆಳಗ್ಗೆಯಿಂದ ಮಾಕೊಂಡ್ ಸರ್ ಅವರು ಎಲ್ಲ ಮಾತಾಡಿದ್ದನ್ನು ನಾವು ಕೇಳಿಸ್ಕೊಂಡಾಗ ಆ ಕಾವ್ಯದ ರೂಪಗಳು ಹೇಗೆ ಅಂತಂದಾಗ ಅಲ್ಲಿ ಯಾರಿಗೆ ಯಾವ ಕವಿತೆ ಹೇಗೆ ನಾನು ಯಾರಿಗಾಗಿ ಕಟ್ಟಿಕೊಡ್ತಾ ಇದ್ದೀನಿ ಅನ್ನುವಂಥದ್ದು ಮೊದಲ ಮೂಲಭೂತ ಪ್ರಶ್ನೆ ಇದು ನಮ್ಮದು ಅಂತ ಹೇಳಿ. ಯಾವುದೇ ಬರೀಲಿ, ಗಜಲ್ ಬರೀಲಿ, ಶಾಹಿರಿ ಬರೀಲಿ, ಹೈಕು ಬರೀಲಿ, ರುಬಾಯಿ ಬರೀಲಿ, ಇವೆಲ್ಲವೂ ಕೂಡ ಮಾಡುವಂಥ ಕೆಲಸನೇ ಅದು ಅಂತ ಹೇಳಿ. ನನಗೆ ಚಂಪಾ ಅವ್ರು ನೆನಪಾಗ್ತಾರೆ. ಅದು ಆಮೇಲೆ ಮತ್ತು ಇನ್ನೊಬ್ಬರು ಯಾರೋ ಒಬ್ಬ ಕವಿ ನೆನಪಾಗ್ತಾರೆ. ಸುಮ್ಮನೆ ಹೆಂಗಂತಂದರೆ ಎರಡು ಸಾಲಿನೊಳಗಡೆನೆ ಹೇಗೆ ಜೀವನ ಅಡಗಿರ್ತದೆ ಅಂತ ಅನ್ನೋದಕ್ಕೆ. ಸುಮ್ಮನೆ ಕ್ಯಾಂಪಸ್ದೊಳಗೆ ನೋಡ್ತಾ ಇದ್ದಾಗ ಆಕೆ ಓಕೆ ಅಂತ ಹೇಳ್ತಾನೆ, ಇನ್ನೊಬ್ಬ ಹೇಳ್ತಾನೆ ಜೋಕೆ ಅಂತ ಹೇಳ್ತಾನೆ. ಎರಡೇ ಸಾಲು ನೋಡ್ರಿ, ಎಷ್ಟು ಅದ್ಭುತ ಅದು. ಈ ಎರಡು ಸಾಲು ಅಂದರೆ ನಾವು ಹನಿಗವಿತೆ ಅಂತ ಇಟ್ಕೋಬಹುದು ಅಥವಾ ಚುಟುಕು ಅಂತ ಅದನ್ನು ಇಟ್ಕೋಬಹುದು. ಇದು ಆಕೆ ಓಕೆ ಈಕೆ ಅಂದಾಗ ಜೋಕೆ ಅಂತ ಹೇಳೋದ್ರೊಳಗೆ ಎಷ್ಟು ಜೀವನ ಅಡಗ್ಯದ ಅಂತಂದರೆ, ಆ ಜೀವನದ ಸಂದೇಶವನ್ನು ಎರಡು ಸಾಲದೊಳಗೂ ಕೂಡ ಅದು ಕಟ್ಟಿಕೊಡುವಂತಹ ಅದಕ್ಕೆ ಸತ್ವ ಈ ಕವಿತೆಗಳಲ್ಲಿ ಇದೆ ಅಂತ ಹೇಳಿ ನಾನು ಅದನ್ನೇ ಅಂತೀನಿ. ಇಂಥ ಕಾವ್ಯಗಳನ್ನು ಹುಟ್ಟುವಂಥ ಸಂದರ್ಭಕ್ಕೆ ನಮ್ಗೆ ಇಂಥ ಸತ್ವಗಳು ಕೂಡ ಅಲ್ಲಿ ಬಹಳಷ್ಟು ಮುಖ್ಯ ಆಗ್ತದೆ. ಈ ಮುಖ್ಯವಾಹಿನಿಗೆ ತರುವಂತಹ ಸಂದರ್ಭದೊಳಗೆ ನಾವು ಅದನ್ನು ಪದೇ ಪದೇ ಏನು ಮಾಡಬೇಕಾಗ್ತದೆ, ನೋಡ್ಕೋಬೇಕಾಗ್ತದೆ ಅಂತ ಹೇಳಿ ನಾನು ಇನ್ನೊಂದು ಮಾತನ್ನು ಇಲ್ಲಿ ಹೇಳಿ ಮತ್ತೆ ಅಲ್ಲಿ ಕೊಟ್ಟು ಮತ್ತೆ ವಾಪಸ್ ನಾನು ಬರ್ತೀನಿ ಅದನ್ನು ಮಾತನಾಡೋದಕ್ಕೆ. ಏನು ಅಂತಂದಾಗ, ನಾನು ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗಿರೋದ್ರಿಂದ ಮಕ್ಕಳೆಲ್ಲ ಕೇಳ್ತಾ ಇರ್ತಾವೆ, ಮೇಡಮ್ ಕವಿತೆಗಳನ್ನು ಹೆಂಗೆ ಬರೆದ್ರಿ? ನನ್ನ ಕಾಂಪಿಟೇಷನ್ ಅದು ಇದ್ದಾಗ ಅವಾಗ ಹೇಳ್ತಾ ಇರ್ತೀನಿ, ಮಕ್ಕಳ ನೀವು ಬರೀರಿ, ಹಿಂಗೆ ಬರೀರಿ ಅಂತ. ಮೇಡಮ್ ಅದನ್ನು ಹೆಂಗೆ ಬರೆಯೋದ್ರಿ ಅಂತ ಕೇಳ್ತಾರೆ. ಆವಾಗ ನನಗೆ ಒಂದು ಅನ್ನಿಸ್ತಾ ಇರ್ತದೆ, ಅಕಾಡೆಮಿಗಳಿಗೆಲ್ಲ ಒಂದು ಪತ್ರ ಬರೆದು ಬಿಡ್ಬೇಕಪ್ಪ, ಎಲ್ಲ ಕಡೆನೂ ಒಂದೊಂದು ಕಮ್ಮಟಗಳನ್ನು ಏರ್ಪಡಿಸ್ಲಿ ಅಂತ ಹೇಳಿ. ಕಮ್ಮಟಗಳನ್ನು ಏರ್ಪಡಿಸಿ, ಅದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕವಿತೆಗಳು ಬರೆಯೋರು, ತುಂಬ ಗಟ್ಟಿ ಕವಿತೆಗಳು ಬರೆಯೋರು ಇದ್ದಾರೆ, ಆದರೆ ಅದಕ್ಕೆ ತಳಪಾಯ ಗೊತ್ತಿಲ್ಲ ಅಂತ ಹೇಳಿ. ಈ ತಳಪಾಯಗಳನ್ನು ನಾವು ಮಕ್ಕಳಿಗೆ ಅಲ್ಲಿ ತಿಳಿಸ್ಬೇಕಾಗಿದೆ ಅಂತ. ಆವಾಗ ಮಕ್ಕಳಿಗೆ ಹೇಳ್ತಾ ಇರುವಂಥ ಸಂದರ್ಭಕ್ಕೆ ಕವಿತೆಗಳು ಕಟ್ಟೋದು ಹೇಗೆ ಅಂತಂದಾಗ, ಕಾವ್ಯಮೀಮಾಂಸೆ ಓದ್ಕೊಂಡು ಯಾರಾದರೂ ಕವಿತೆಗಳನ್ನು ಕಟ್ಟಬಹುದಲ್ಲಿ, ಆದರೆ ಅವರಿಗೆ ಮೊದಲಿನ ರೂಪರೇಷೆಗಳು ಗೊತ್ತಾಗಬೇಕಲ್ವ, ಅದರ ಬಗ್ಗೆ ಇಂಥ ಒಂದಿಷ್ಟು ಕಮ್ಮಟಗಳು ಅಲ್ಲಿ ಬಹಳಷ್ಟು ಮುಖ್ಯ ಆಗ್ತಾವು ಅಂತ. ಇಲ್ಲಿ ಮೊಟ್ಟ ಮೊದಲಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಮತ್ತು ಕನ್ನಡ ಅಧ್ಯಯನ ವಿಭಾಗದ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ನಾವು ಈ ಕಾವ್ಯದ ಚರ್ಚೆಗಳಿಂದ ಯಾರು ಎಷ್ಟು ಬದಲಾಗ್ತಾರೋ ಅನ್ನೋದು ಗೊತ್ತಿಲ್ಲ.
ಇಡೀ ದೇಶ ಬದಲಾಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಾವ್ಯದ ಹೊಳಹುಗಳು ಮಾತ್ರ ಮಕ್ಕಳಿಗೆ ಅರ್ಥ ಆಗುತ್ತಲ್ಲ, ಅದರಿಂದ ಅಷ್ಟು ಆದರೆ ಇಲ್ಲಿ ಸಾಕು ಅಂತ ಹೇಳಿ ಇಂತಹ ಒಂದು ತಾತ್ವಿಕದ ಹಿನ್ನೆಲೆಯೊಳಗಡೆನೆ ನಾನು ಆಗಲೇ ಹೇಳಿದಾಗೆ ಶಹರಿ ಗಜಲು ಎಲ್ಲನೂ ಹೊನ್ಕಲ್ ಸರಿಗೆ ಕೊಟ್ಬಿಟ್ಟು ನಾನು ಒಂದಿಷ್ಟು ಕಾವ್ಯದ ಕುರಿತನ್ನೇ ನಾನು ಇಲ್ಲಿ ಮಾತನಾಡಬೇಕಂತ ಅಂದ್ಕೊಂಡಿದ್ದೀನಿ. ಸರ್, ನಾನು ಮತ್ತೆ ವಾಪಸ್ಸು ಬರ್ತೀನಿ, ಅಲ್ಲಿವರೆಗೂ ತಾವು ತಗೊಳ್ಳಿ ಅಂತ. ಧನ್ಯವಾದಗಳು. ಈಗ ಮತ್ತೆ ವಿಷಯಕ್ಕೆ ಬರ್ತೇನೆ. ಮುಖ್ಯವಾಗಿ ಮೇಡಮ್ ಅವರು ಒಂದು ಮಾತು ಹೇಳಿದರು. ನಾನು ಪ್ರೇಮ ಮತ್ತು ಮಾಡೋ ಸಂದರ್ಭದಲ್ಲಿ ಆ ಕಡೆ ಆಲೋಚನೆ ಮಾಡಲಿಲ್ಲ, ಅದಕ್ಕೆ ಗಜಲು ಶಾಯರಿ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ರು ಕಾಣಿಸ್ತದೆ, ಹೌದಿಲ್ಲ? ಆ ಅರ್ಥದಲ್ಲಿ ಅವ್ರ ಮಾತಿತ್ತು. ಪ್ರತಿಯೊಬ್ಬ ಕವಿ ಕೂಡ ಒಬ್ಬ ಪ್ರೇಮಿಯಾಗಿರ್ತಾನೆ. ಯಾವುದೇ ಕವಿ ಇರಲಿ, ಅವನು ಸಣ್ಣ ಕವಿ ಇರಲಿ, ದೊಡ್ಡ ಕವಿ ಇರಲಿ, ಮಹಾಕವಿ ಇರಲಿ, ಅಥವಾ ಒಬ್ಬ ಮೂಲಭೂತವಾಗಿ ಒಬ್ಬ ಪ್ರೇಮಿಯಾಗಿರ್ತಾರೆ. ಆ ಪ್ರೇಮದಲ್ಲಿ ಆ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಅವರು ಸಕ್ಸಸ್ ಆದರೆ ಅವರು ಕವಿ ಆಗೋದಿಲ್ಲ, ಅದು ಫೇಲ್ ಆಗಬೇಕು. ಆ ಪ್ರೇಮ ಫೇಲ್ ಆದಾಗ ಮಾತ್ರ ಒಳ್ಳೆ ಕವಿ ಆಗ್ಲಿಕ್ಕೆ ಸಾಧ್ಯತೆ. ಕಾವ್ಯಾಂಶ್ರೀ ಅವರು ಇಲ್ಲೇ ಇದ್ದಾರೆ, ಮಾತು ಒಪ್ತೀರಾ ಹೆಂಗೆ ಸರ್? ಹೌದಲ್ಲ? ಆ ಕಾವ್ಯ ಸಕ್ಸಸ್ ಆಗಬೇಕು, ಅವ ದೊಡ್ಡ ಕವಿ ಆಗಬೇಕಂದ್ರೆ ಅವನ ಕವಿ ಫೇಲ್ ಆಗಬೇಕು, ಅವನ ಕವಿತೆ. ಅವ್ರು ಏನಾರ ಪ್ರೇಮ ಸಕ್ಸಸ್ ಆಯಿತು ಅಂದ್ರೆ ಅವರಿಬ್ಬರು ಗಂಡ ಹೆಂಡತಿಯಾಗಿ ಮನೆಗೆ ಜಗಳ ಆಡ್ಕೊತಾನೆ ಇರ್ತಾರೆ. ನೋಡ್ತೀರಲ್ಲ, ಯಾವ ಪತಿ ಕೂಡ ಒಂದು ಸ್ಟೇಟ್ಮೆಂಟ್ ಇದೆ, ಕೊಟ್ಟರೆ ತಪ್ಪಾತದೋ ಹೆಂಗೋ, ಸತಿ ಎಂದು ಪ್ರೇಯಸಿ ಅಲ್ಲ ಅಂತ, ಗಂಡ ಎಂದು ಸಕನಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟೇ ಇದೆ. ಇದು ಜಾಗತಿಕವಾದಂಥ ಸತ್ಯ ಇದೆ. ಆ ಕಾರಣದಿಂದ ಅವರಿಬ್ಬರು ಪ್ರೇಮ ಮಾಡಿದವ್ರು. ನೀವೇನು ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೀರಿ, ನೀವು ಪ್ರೇಮ ಮಾಡಿದಿರಿ ಅಂದರೆ ಮುಂದೆ ನಿಮ್ಮ ಒಂದು ಕೌಟುಂಬಿಕ ಜೀವನ ನೋಡಿ ಇನ್ನು ಯಾಕೆ ಮಾಡ್ಕೊಂಡಿನಿ ಅನ್ನಂಗೆ ಎಲ್ಲರಿಗೂ ಅನಿಸ್ತಿರ್ತದೆ. ಆಕೆಗೂ ಕೂಡ ಇವನು ಯಾಕೆ ಮಾಡ್ಕೊಂಡೆ, ಇನ್ನೂ ಚಲೋ ಸಿಗ್ತಿದ್ನಲ್ಲ, ಸುಮ್ಮನೆ ಲವ್ ಮಾಡಿದೆ ಅಂತಕ್ಕಂಥ ಭಾವ ಬರ್ತದೆ. ಅದಕ್ಕೆ ಲವ್ ಮಾಡಿ ಮದುವೆ ಆಗಬೇಡ್ರಿ, ಕವಿ ಆಗ್ರಿ. ಲವ್ ಫೇಲ್ಯೂರ್ ಮಾಡಿಕೊಂಡು ನೀವು ಈಗ ಕವಿ ಆದ್ರಿ ಅಂದರೆ ಹೆಸರು ಬರ್ತದೆ. ಈಗ ಮಾಂತೇಶ್ ಇದ್ದಾನೆ, ನಾನಿದ್ದೀನಿ, ನಾವೆಲ್ಲ ಕಥೆಗಾರರು, ಮೂಲಭೂತವಾಗಿ ಕಥೆಗಾರರು. ವಿಷಯಕ್ಕೆ ಬರ್ತಾ ಇದ್ದೀನಿ, ನಾವು ಕಥೆಗಾರರು. ಇತ್ತೀಚೆಗೆ ಗಜಲ್ಗಳನ್ನು ರೆಡ್ಡಿ ಫೇಲ್ ಆಗಿಲ್ಲ, ಅದಕ್ಕೆ ಅವನಿಗೆ ಒಳ್ಳೆ ಕವಿ ಆಗಿಲ್ಲ ಅಂತ ಹೇಳಕತ್ತಿದ್ದೆ. ರೆಡ್ಡಿ ಕವಿತೆ ಇಲ್ಲ, ಮುಗಿಸ್ಬಿಡ್ತೀನಿ. ರೆಡ್ಡಿ ಯಾಕೆ ಕವಿ ಆಗಿಲ್ಲ ಗೊತ್ತೇನು ನಿಮಗೆ? ಅವ ರಿಪೋರ್ಟರ್ ಆಗಿದ್ದಾನೆ, ಕವಿ ಅಲ್ಲ. ಯಾಕಂದರೆ ಅವ ಸಕ್ಸಸ್ ಆಗ್ಕಂತ ಹೋಗ್ತಾನೆ, ಎಲ್ಲಿ ಕೈ ಹಾಕಿದ್ರೆ ಸಕ್ಸಸ್ ಆಗ್ತದೆ. ನಾನು ಆಗಲೇ ಹೇಳಿರುವಂಥ ಆ ಭಾವದ ಒಂದು ಅರ್ಥವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲೇ. ಯಾಕಂತಂದರೆ ಮೂಲತಃ ನಾನು ದಲಿತ ಕುಟುಂಬದಿಂದ ಬಂದಂತಹ ಒಂದು ಹೆಣ್ಣುಮಗಳು, ಮತ್ತು ನಾನು ದಲಿತ ಬರಹಕ್ಕೆ ನಾನು ಹೆಚ್ಚು ಒತ್ತನ್ನು ಕೊಟ್ಟಿರುವಂಥದ್ದು. ನನ್ನ ಕಾವ್ಯಗಳು ಕೂಡ ಅದನ್ನೇ ಹೇಳುತ್ತೆ. ಸಂತೋಷ್ ಕುಂಬಾರ್ ಅವರು ನನ್ನ ಒಂದು ಕಾವ್ಯ ಸಂಕಲನದ ಮೇಲೆ ಅವರು PhD ಮಾಡೋದ್ರೊಳಗೆ ನಂದೂ ಒಂದಿಷ್ಟು ಅಲ್ಲಿ ಬರೆದಿರುವಂಥದ್ದು ಅದು. ಯಾಕೆ ಅಂತಂದರೆ ಕಾವ್ಯ ಹುಟ್ಟುವಂತಹ ಸಂದರ್ಭಕ್ಕೆ ನನಗೆ ಪ್ರೀತಿ ಮುಖ್ಯ ಆಗಲಿಲ್ಲ ವಿನಃ ಸಮುದಾಯದ ಜಂಜಡಗಳು ಮುಖ್ಯ ಆಯಿತು, ಅಲ್ಲಿ ಸಮುದಾಯದ ತಲ್ಲಣಗಳು ಮುಖ್ಯ ಆಯಿತು. ಆ ಕಾರಣಕ್ಕಾಗಿ ನಾನು ಸಮುದಾಯಗಳನ್ನು ಇಟ್ಕೊಂಡು ನನ್ನೊಳಗೆ ಇರ್ತಕ್ಕಂತಹ ತುಡಿತ ಮಿಡಿತ ಏನಿತ್ತಲ್ವ ಅದನ್ನು ನಾನು ನನ್ನ ಕವಿತೆಯೊಳಗೆ ಪ್ರೆಸೆಂಟ್ ಮಾಡ್ತಾ ಹೋದೆ. ಹೀಗಾಗಿ ನನಗೆ ಈ ಪ್ರೀತಿ ಪ್ರೇಮದ ಕಡೆ ವಾಲಿಲ್ಲ ಅಂತ. ಅವ ಸಂಪೂರ್ಣವಾಗಿ ನೀನು ಪ್ರೀತಿ ಪ್ರೇಮ ಮಾಡಲೇ ಇಲ್ಲ ಅಂತ ಅಲ್ಲ, ಇನ್ನು ಅರ್ಧ ಭಾಗ ಕವಿತೆಗಳು ಪ್ರೀತಿ ಪ್ರೇಮದ ಕವಿತೆಗಳಿದಾವು. ಆದರೆ ಶಾಯರಿ ಗಜಲು ಈ ಇನ್ನಿತರ ಏನು ಕಾವ್ಯ ಪ್ರಕಾರಗಳಿದಾವೆ ಅದಕ್ಕೆ ನಾನು ವಾಲ್ಕೊಳ್ಳಿಲ್ಲ ಅಂತ ಹೇಳಿ. ಮೇಡಮ್ ಅವ್ರು ಹೇಳಿದ್ದು ಸತ್ಯ ಇದೆ. ಯಾಕಂದರೆ ಸಾಮಾಜಿಕವಾಗಿ ಒಂದು ಶೋಷಣೆ ಇರುವಂಥ ಮನಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಒಂದು ಕಾವ್ಯ ಕಟ್ಟೋದ್ರ ಬದಲಾಗಿ ನಮ್ಮ ಸಮಾಜಕ್ಕೆ ನಾವೇನಾದರೂ ಒಂದು ಒಳ್ಳೆಯದು ಕೊಡಬೇಕಂತಕ್ಕಂಥ ಆಲೋಚನೆಯಿಂದ ಅವರು ಈ ಪ್ರೇಮ ಕಾವ್ಯದ ಕಡೆಗೆ ಹೊರಳಿಲ್ಲ ಅಂತಕ್ಕಂಥ ಮಾತು ಭಾಳ ಶ್ಲಾಘನೀಯವಾದಂಥ ಮಾತು. ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ನಮ್ಮ HD ಪೋತೆ ಸರ್ ಇಂಥ ಒಂದು ಸೆಮಿನಾರ್ಗಳನ್ನು ಇಲ್ಲಿ ಮಾಡುವ ಮೂಲಕ ನಿಮಗೆಲ್ಲರಿಗೂ ಕೂಡ ಒಂದು ಕಾವ್ಯ ಅಂದರೆ ಏನು, ಕಾವ್ಯದ ಪ್ರೇರಣೆ ಏನು, ಮತ್ತು ಸುಮಾರು ಎಷ್ಟು ಗೋಷ್ಠಿಗಳು ನಡೀತಾ ಇದ್ದಾವೆ. ಇದ್ರ ಮೂಲಕ ಇಡೀ ನಮಗಿಂಥ ಅವಕಾಶ ಸಿಕ್ಕಿಲ್ಲ. ನಿಜವಾಗಲೂ ನಾವು ವಿದ್ಯಾರ್ಥಿಗಳಿದ್ದಾಗ ನಮಗೆ ಯಾರಿಗೂ ಇಂಥ ಅವಕಾಶಗಳೇ ಸಿಕ್ಕಿಲ್ಲ. ನಿಮಗೆ ಇವತ್ತು ಸಿಕ್ಕಿದೆ ಅಂದರೆ ನೀವು ಭಾಳ ಅದೃಷ್ಟವಂತರು. ಇಂಥ ವಿಚಾರ ಸಂಕಿರಣಗಳು ಮೇಲೆ ಆಗ್ತಿರ್ಬೇಕು ಅಂದಾಗ ಮಾತ್ರ ನಮ್ಮ ಮಧ್ಯದಲ್ಲಿ ಒಂದು ಸಂವಹನ ಆಗ್ತದೆ. ಈಗ ನಮ್ಮ ಕಂಬಾರವ್ರು ಬೇಡ್ತಿದ್ದಾರೆ, ಅವ್ರಿಗೆ ಕೊಟ್ಟು ಆಮೇಲೆ ತಂಕಕ್ಕೆ ಬರ್ತೇನೆ. ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಹೊಸ ಕಾವ್ಯ ಪ್ರಕಾರಗಳು ಅಂಥ ವಿಚಾರಗಳನ್ನು ಕುರಿತಾಗಿ ಹಲವಾರು ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡನೆ ಮಾಡಿದರು. ಕಾವ್ಯಗಳು ಭಾವ ತೀವ್ರತೆಗೆ ಒಂದು ಮಿತಿಯನ್ನು ಮೀರಿ ಕಾವ್ಯಗಳು ರಚನೆಗೊಳ್ತಾವಂತಕ್ಕಂಥದ್ದನ್ನು ಹೇಳಿದರು ಮೇಡಮ್ ಅವರು. ಅದನ್ನೇ ಛಂದಸ್ಸು ಅಂತ. ಛಂದಸ್ಸು ಅಂತಂದಾಗ ಒಂದು ಮಿತಿ ಇರ್ತದೆ ಅಲ್ಲಿ.
ಛಂದಸ್ಸಿಗೆ ಅಕ್ಷರ ಮಿತಿ ಇರ್ಬೋದು, ಅಥವಾ ಮಾತ್ರಾಗಣದ ಮಿತಿ ಇರ್ಬೋದು, ಅಥವಾ ಅಂಶಗಣದ ಮಿತಿ ಇರ್ಬೋದು. ಆದರೆ ಅದನ್ನು ಮೀರಿ ಬರೀತಕ್ಕಂಥ ಒಂದು ಕಲೆಗಾರಿಕೆ ಅಥವಾ ಕಲಾತ್ಮಕತೆ ಹೊಸಗನ್ನಡ ಸಾಹಿತ್ಯದಲ್ಲಿ ಅದು ಜನ್ಮ ತಾಳಿತು ಅಂತಕ್ಕಂಥದ್ದು. ಆ ಹಿನ್ನೆಲೆಯಾಗಿಯೇ ಇವೆಲ್ಲ ಹೊಸ ಕಾವ್ಯ ಪ್ರಕಾರಗಳು ತಳೆದವು ಅಂತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸ್ತಿದ್ದೀವಿ ಅಂತ. ಜೊತೆಗೆ ಈ ಹೊಸ ಕಾವ್ಯಗಳು ಹೇಗಿದ್ದಾವೆ ಅಂತಂದರೆ, ಇಂದಿನ ಕಾಲದಲ್ಲಿ ತಾಳ್ಮೆ ವ್ಯವಧಾನ ಇತ್ತು ಓದುಗರಲ್ಲಿ, ಸಹೃದಯರಲ್ಲಿ. ಆದರೆ ಇವತ್ತಿನ ಜಾಗತೀಕರಣ ಸಂದರ್ಭದಲ್ಲಿ ನಾವು ಒತ್ತಡದ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆ ಕಾರಣಕ್ಕಾಗಿ ದೀರ್ಘ ಕಾವ್ಯಗಳನ್ನು ಓದಲಿಕ್ಕೆ ವ್ಯವಧಾನ ಇಲ್ಲದೇ ಇರೋ ಕಾರಣಕ್ಕಾಗಿನೋ, ಅಥವಾ ಕಥೆಗಳನ್ನು ಅಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ, ಬುದ್ಧ ಚರಿತೆಗಳನ್ನು ಅಂಥ ಮಹಾಕಾವ್ಯಗಳನ್ನು ಓದುವಾಗ ಅಷ್ಟು ನೂರಾರು ಪುಟಗಳನ್ನು ಗ್ರಹಿಸುವಂತಹ, ಅಷ್ಟನ್ನು ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ಇವತ್ತಿನ ಯುವ ಪೀಳಿಗೆಗೆ ಇಲ್ಲವೋ ಅನ್ನೋ ಕಾರಣಕ್ಕಾಗಿನೋ ಕಿರಿದರಲ್ಲಿ ಹಿರಿದಾದ ಅರ್ಥವನ್ನು ಕಲ್ಪಿಸುವಂತಹ ದಿಸೆಯಲ್ಲಿ ಇವತ್ತು ಹೊಸ ಕಾವ್ಯ ಪ್ರಕಾರಗಳು ಜನ್ಮ ತಾಳ್ತವೆ ಅಂತಕ್ಕಂಥದ್ದನ್ನು ನನ್ನ ಒಂದು ಅಭಿಪ್ರಾಯ ಅಂತ ಅನ್ನಿಸ್ತದೆ. ಹಾಗೆಯೇ ಹೇಳ್ತಾನಲ್ಲ, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತಕ್ಕಂಥ ವಿಚಾರ, ಪದ್ಯ ಭಾವಗಳನ್ನು ಮಿಡಿಯುವಂಥದ್ದು ಅಂತ. ಅಂದರೆ ಒಂದು 4-5 ಸಾಲುಗಳಲ್ಲಿ ಅದರ ಆಶಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಹಿನ್ನೆಲೆಯಾಗಿ ಆ ಕಾವ್ಯಗಳು, ಹೊಸ ಕಾವ್ಯ ಪ್ರಕಾರಗಳು ಹುಡ್ತಾ ಇದ್ದಾವೆ ಅಂತ ಸರ್ ಅವರು ಹೇಳಿದರು. ತಾಂಕ ಮತ್ತು ಹೈಕು ಅಂತಕ್ಕಂಥ ಒಂದು ಕಾವ್ಯ ಪ್ರಕಾರಗಳಲ್ಲಿ ಶಬ್ದಗಳು ಮಾತ್ರ ಲೆಕ್ಕಕ್ಕೆ ಬರ್ತವೆ ಅಂತ. 6-7 ಶಬ್ದಗಳಲ್ಲಿ ಒಂದು ಹಿರಿದಾದ ಅರ್ಥವನ್ನು, ಒಂದು ಸಮಾಜದ ಅಥವಾ ಸಮಾಜಮುಖಿಯಾಗಿರ್ತಕ್ಕಂಥ ಚಿಂತನೆಗಳನ್ನು ಬಿತ್ತರಿಸುವಂತಹ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದು ಹೇಳ್ತಕ್ಕಂಥವಿದ್ದಾವಲ್ಲ, ಅಂಥ ಒಂದು ಕಲಾತ್ಮಕತೆಯನ್ನು ಈ ಹೊಸ ಕಾವ್ಯ ಪ್ರಕಾರಗಳು ತನ್ನ ಒಡಲಾಳದಲ್ಲಿ ಅಡಗಿಸಿಕೊಂಡು ಕಾವ್ಯ ಪ್ರಕಾರಗಳಿಗೆ ಇವತ್ತು ಹೊರಹೊಮ್ಮುತ್ತಾ ಇದ್ದಾವೆ ಅಂತಕ್ಕಂಥದ್ದು ಒಂದು ರೀತಿ ಸಂತೋಷಕರ ಅಂತಕ್ಕಂಥದ್ದು. ಇನ್ನೂ ಕೂಡ ಹಲವಾರು ಸಂವೇದನೆಗಳನ್ನು ಒಳಗೊಂಡಿರ್ತಕ್ಕಂಥ ಕಾವ್ಯಗಳು ರಚನೆಗೊಳ್ಳಬೇಕು ಅನ್ನುವಂತಕ್ಕಂಥ ಒಂದು ಅಭಿಪ್ರಾಯವನ್ನು, ಒಂದು ಜಿಜ್ಞಾಸೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಅಂತ. ಇವತ್ತು ಸಮಾಜದಲ್ಲಿ, ಪ್ರಸ್ತುತ ಸಮಾಜದಲ್ಲಿರ್ತಕ್ಕಂಥ ಹಲವಾರು ರೀತಿಯ ಸಮಸ್ಯೆ ಮತ್ತು ಸವಾಲುಗಳನ್ನು ನಾವು ಕಾಣ್ತೀವಿ. ಆ ಸವಾಲುಗಳಿಗೂ ಕೂಡ ಈ ಹೊಸ ಕಾವ್ಯ ಪ್ರಕಾರಗಳು ಸ್ಪಂದಿಸಬೇಕು. ಆ ದಿಸೆಯಲ್ಲಿ ಅಭಿವ್ಯಕ್ತಿಸುವ ಮಾಧ್ಯಮವಾಗಿ ಈ ಹೊಸ ಕಾವ್ಯ ಪ್ರಕಾರಗಳು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಮತ್ತೊಮ್ಮೆ ಮೇಡಮ್ ಅವರಿಗೆ ಅವಕಾಶವನ್ನು ಕೊಡ್ತಿದ್ದೇನೆ. ವಿದ್ಯಾರ್ಥಿಗಳ ದೃಷ್ಟಿಯಿಂದ ನಾನು ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ತನಗ ಮತ್ತು ಹೈಕು, ಗಜಲ್, ರುಬಾಯಿ ಮತ್ತು ಇದರ ಜೊತೆಗೆ ಇನ್ನೊಂದು ಕಾವ್ಯವನ್ನು ಕೂಡ ಹುಡ್ತಾ ಇದೆ, ಸಂದೇಶದ ಕಾವ್ಯಗಳು ಅಂತ ಹೇಳಿ. ಈ ಥರ ಕಾವ್ಯಗಳನ್ನು ಹುಟ್ಟುವಂತಹ ಸಂದರ್ಭದೊಳಗೆ ಅಲ್ಲಿ ಈ ಎಲ್ಲ ಕಾವ್ಯ ರೂಪರೇಷೆಗಳನ್ನು ನೋಡಿದಂತಹ ಸಂದರ್ಭಕ್ಕೆ ನನಗೆ ಒಂದು ನೆನಪಾಗ್ತದೆ. ಬುದ್ಧನ ಜಾತಕ ಕಥೆಗಳು ಮತ್ತು ಬುದ್ಧನ ಒಂದಿಷ್ಟು ಸಂದೇಶಗಳು ಇರ್ತಕ್ಕಂತಹ ಸಣ್ಣ ಸಣ್ಣ ಕವಿತೆಗಳು ಇರ್ತಾವೆ ನೋಡ್ರಿ. ಅವು ಎಲ್ಲ ಮುಂಚೆ ಏನು ಅಲ್ಲಿಂದನೇ ಇವು ರೂಢಿಗತವಾಗಿ ಬಂತ ಅನ್ನುವಂಥದ್ದು ಕೂಡ ಒಂದು. ಯಾಕಂತಂದರೆ ಯಾವಾಗ ನಾವು ಈ ಹೈಕು ಮತ್ತು ಟಂಕಗಳನ್ನು ಹೆಚ್ಚು ಓದಿದಂಥ ಸಂದರ್ಭದೊಳಗೆ ಬುದ್ಧನ ಕಾವ್ಯಗಳನ್ನು ಕೂಡ ನಾನು ಅಲ್ಲಿ ಓದಿದ ಅನುಭವ ನನಗೆ ಅಲ್ಲಿ ಆಗ್ತದೆ. ಯಾಕೆ ಸಣ್ಣ ಸಣ್ಣ ಇರ್ತಾವು ಅಂತ ಹೇಳಿ ಜನ್ ಮಾದರಿಯಿಂದ ಬರುವಂತಹ ಈ ಕಥೆಗಳೆಲ್ಲವೂ ಕೂಡ ಮುದ್ದರ ಮಾದರಿಯನ್ನು ಮುಂದುವರಿಸ್ಕೊಂಡು ಹೋಗಿರುವಂತಹ ಒಂದು ಭಾಗನೇ ಇದು ಅಂತ ಹೇಳಿ. ಇದಕ್ಕೆ ನಮ್ಮಲ್ಲಿ ಬಹಳಷ್ಟು ಜನ ಬರೀತಾರೆ, ತನಗಗಳನ್ನು ಬರೀತಾರೆ. ತನಗಗಳನ್ನು ಬರೆಯುವಂಥ ಸಂದರ್ಭಕ್ಕೆ ಸಿದ್ಧಲಿಂಗಪ್ಪ ಬೀಳಿಗೆಯವರು ಅನೇಕ ತನಗಗಳನ್ನು ಅವರು ಬರೀತಾರೆ. ಬಹಳ ಚಂದ ಇರ್ತದೆ. ಗೋವಿಂದ ಹೆಗಡೆ ಅವರು ಕೂಡ ಅದನ್ನು ತನಗಗಳನ್ನು ಬರೆಯುವಂಥದ್ದು. ಮತ್ತು ಈ ಹೈಕುಗಳನ್ನು ಕೂಡ ವೀರ್ ಹನುಮಾನ್ ಅನ್ನುವಂಥವರು ಕೂಡ ಈ ರಾಯಚೂರು ಅವರು ಕೂಡ ಈ ಹೈಕುಗಳನ್ನು ಬರೀತಾರೆ. ಈ ಹೈಕುಗಳನ್ನು ಬರೆಯುವಂಥ ಸಂದರ್ಭಕ್ಕೆ ಜಪಾನಿ ಮೂಲದ್ದಿದು. ಈ ಜಪಾನಿ ಮೂಲದ ಹೈಕುಗಳನ್ನು ನಾನು ಓದ್ತಾ ಹೋದಂಥ ಸಂದರ್ಭಕ್ಕೆ, ಮತ್ತು ಆಗಲೇ ಸರ್ ಒಂದು ಮಾತನ್ನು ಮೆನ್ಷನ್ ಮಾಡಿದ್ರು ಅದನ್ನು. ಅದು ಹೇಗೆ ಅಂತಂದರೆ, ನಮ್ಮ ಭಾರತೀಯರಿಗೆ ಇರುವಂತಹ ಏನು ಇದು ಸಂಯಮ ಇದೆ ನೋಡಿ, ಈಗ ಕುತ್ಕೊಂಡು ನೀವು ಕೇಳ್ತಾ ಇದ್ದೀರ ಇಷ್ಟೆಲ್ಲ ನಾವು ಮಾತನಾಡುವಂಥದ್ದು, ಈ ಸಂಯಮತೆ ನಮ್ಮ ಭಾರತೀಯರಿಗಿದ್ದಷ್ಟು ಜಪಾನಿಯರಲ್ಲಿ ಇರಲಿಲ್ಲ ಅಂತ ಹೇಳಿ. ಆ ಕಾರಣಕ್ಕಾಗಿ ಅವರು ದೊಡ್ಡ ದೊಡ್ಡ ಕಾವ್ಯಗಳನ್ನು ಬರೀಲಿಲ್ಲ. ಅವರು ಏನು ಪ್ರಸ್ತುತ ಪಡಿಸ್ತಾ ಇದ್ರು ಅಂತಂದರೆ, ಅತ್ಯಂತ ಚಿಕ್ಕ ಸಮಯದಲ್ಲಿ
ದೊಡ್ಡ ಸಂದೇಶವನ್ನು ಕೊಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದರು ಅಂತ ಹೇಳಿ. ಆ ಕಾರಣಕ್ಕೆ ಇವು ಸಣ್ಣ ಸಣ್ಣ 2 ಸಾಲೋ ಅಥವಾ 4 ಸಾಲೋ 3 ಸಾಲೋ ಹೀಗೆ ಇಟ್ಕೊಂಡು ಇವು ಮುಂದುವರೆದುಕೊಂಡು ಬಂದಿರುವಂಥದ್ದು ಅಂತ ಹೇಳಿ. ಇದರಲ್ಲಿ ನನಗೆ ರುಬಾಯಿಯು ಕೂಡ ಬಹಳ ಮುಖ್ಯ ಆಗಿರುವಂಥದ್ದು. ಈ ರುಬಾಯಿ ಕೂಡ ಪರ್ಷಿಯನ್ ಸಾಹಿತ್ಯ ಭಾಷೆಯಿಂದ ಬಂದಿರುವಂಥದ್ದು. ರೂಬಿ ಅಂತಂದರೆ ಅದು 4 ಅಂತ ಹೇಳಿ ಅರ್ಥ. ಇಂಥ 4 ಸಾಲಿನಲ್ಲಿ ಇಟ್ಕೊಂಡು ಬರೆಯುವಂಥದ್ದು ಅರಬ್ ಕವಿ ಅಬ್ದುಲ್ ಹಸನ್ ರೂಡಿಕೆ ಅನ್ನುವಂಥವ್ರು ಮೊಟ್ಟ ಮೊದಲಿಗೆ ಅದನ್ನು ಅವರು ಆ ಕಾವ್ಯವನ್ನು ಪ್ರಸ್ತುತಪಡಿಸ್ತಾರೆ ಅಂತ ಹೇಳಿ. ಇದು ನಾನು 1-2 ಇಲ್ಲಿ ಓದ್ತೀನಿ. ಸುಶಿ ಅನ್ನುವಂಥವ್ರು ಬರೀತಾರೆ ಅದನ್ನು. ಚಂದದ ಬದುಕಿಗೆ ಒಂಟಿತನ ಯಾಕೆ, ಹಿಗ್ಗಿನ ಬದುಕಿಗೆ ಬೇಸರಿಕೆ ಯಾಕೆ, ಎಲ್ಲರೊಳಗೊಂದಾಗಿ ಬದುಕು ಎಂದರೆ ನಿನಗೆ ಬೆರೆಯುವ ತಕರಾರು ಯಾಕೆ. ಇಲ್ಲಿ ಇವರು ಹೇಳುವಂಥ ಈ ಮಾತು ಏನಿದೆಯಲ್ಲ, ಕೊನೆಯ ಪ್ರಾಸಗಳು ಇಲ್ಲಿ ಬಹಳ ಮುಖ್ಯ ಅದ ಅಂತ ಹೇಳಿ. ಚಂದದ ಬದುಕಿಗೆ ಒಂಟಿತನ ಯಾಕೆ, ಹಿಗ್ಗಿನ ಬದುಕಿಗೆ ಬೇಸರಿಕೆ ಯಾಕೆ, ಎಲ್ಲರೊಳಗೊಂದಾಗಿ ಬದುಕು ಎಂದರೆ ನಿನಗೆ ಬೆರೆಯುವ ತಕರಾರು ಯಾಕೆ. ನಾನು ಇದೇ ಕಾವ್ಯವನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ಆಧುನಿಕ ಈ ಬದುಕಿನೊಳಗೆ ನಾವು ಹೇಗೆ ಬದುಕ್ತಾ ಇದ್ದೇವೆ ಅನ್ನುವಂಥದ್ದು ಈ 4 ಸಾಲಿನೊಳಗೆ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವರು. ಅಂದರೆ ಇಡೀ ಬದುಕಿನ ಚಿತ್ರಣವನ್ನು ಕೂಡ ಇಲ್ಲಿ ನಾವು ನೋಡುವಂಥದ್ದು ಅಂತ ಹೇಳಿ. ಇಲ್ಲಿ ಒಂದು ನನಗೆ ಬಹಳಷ್ಟು ಇಷ್ಟ ಆಗಿರುವಂಥದ್ದು ಯಾವುದು ಅಂತಂದರೆ, ಹೊನ್ಕಲ್ ಸರ್ ಅವರು ಬರೆದಿರುವಂಥದ್ದಿದು. ಶಾಯರಿ ಇಲ್ಲಿ ಈ ಕವಿತೆ ಈಗ ತಾನೇ ಕಣ್ಣಾಡಿಸಿದೆ ನಾನು. ಬದುಕನ್ನು ನಾವು ಹೇಗೆ ನೋಡ್ತೀವೋ ಅಂತ ಅನ್ನೋದಕ್ಕೂ ಕೂಡ ಒಂದು ಉದಾಹರಣೆ ಇದು. ನೀ ಇಲ್ಲದೆ ನನಗೆ ಮುಂದಿನ ಬದುಕಿಲ್ಲ ಅಂತ ಅವಳಿಗೆ ಅದೆಷ್ಟೋ ಸಲ ಹೆಂಗೆ ಹೇಳಲಿ. ನೀ ಇಲ್ಲದೆ ನನಗೆ ಮುಂದಿನ ಬದುಕಿಲ್ಲ ಅಂತ ಅವಳಿಗೆ ಅದೆಷ್ಟು ಸಲ ಹೆಂಗೆ ಹೇಳಲಿ. ಕೇಳಿನೂ ಕೇಳಿದಂಗೆ ಸುಮ್ಮನೆ ನಕ್ಕೋತ ಇರೋಳ ಸಂಘದಾಗ ಅದ್ಯಾಂಗ ಬದುಕಿರಲಿ. ಕೇಳಿನೂ ಕೇಳಿದಂಗೆ ಸುಮ್ಮನೆ ನಕ್ಕೋತ ಇರೋಳ ಸಂಘದಾಗ ಅದು ಹೆಂಗೆ ಬದುಕಿರಲಿ. ನೋಡ್ರಿ, ಇಲ್ಲಿ ದಾಂಪತ್ಯದ ಜೀವನವನ್ನು ಅವರು ಎಷ್ಟು ಸುಂದರಮಯವಾಗಿ ಕಟ್ಟಿಕೊಡ್ತಾರೆ ಅಂತ ಅನ್ನೋದಕ್ಕೆ, ಕಟ್ಟಿ ಅದು ಒಡೆಯೋದಿದೆಯಲ್ಲ ಅದು ಬಹಳ ಮುಖ್ಯ ಅಂತ ಹೇಳಿ. ಅಂದರೆ ಕಟ್ಟಿದ ಒಂದು ಕಟ್ಟನ್ನು ಬಿಚ್ಚಬೇಕಾಗ್ಯದ, ನಾವು ಅದನ್ನು ಆ ಬಿಚ್ಚಿ ಕಾವ್ಯವನ್ನು ಕಟ್ಟಬೇಕಾಗ್ಯದ ಅಂತ ಹೇಳಿ. ಈಗ ಬಿಚ್ಚಿ ಕಾವ್ಯವನ್ನು ಕಟ್ಟುವಂಥ ಸಂದರ್ಭಕ್ಕೆ ಹೇಗೆ ಅಂದ್ರೆ, ಒಬ್ಬ ತಾಯಿ ತಾನು ಗರ್ಭವತಿ ಆಗಿ ಅದನ್ನು 9 ತಿಂಗಳು ಅದನ್ನು ನೋವು ಒಳಗೆ ಇರ್ತಕ್ಕಂಥ ವೇದನೆಯನ್ನು ಆಕೆ ಅನುಭವಿಸ್ಬೇಕು ಅಂತ. 9ನೇ ತಿಂಗಳಿಗೆ ನಾವು ಡೆಲಿವರಿ ಮಾಡಬೇಕು ಅದನ್ನಂತ. ಅಂದರೆ ಕಾವ್ಯ ಅನ್ನುವಂಥದ್ದು ಕೂಡ ಆ ವೇದನೆಗಳಿಂದ ಇರಬೇಕು ಅಂತ ಪದೇ ಪದೇ ನಾವು ತಿತ್ತಾ ಇರಬೇಕು ಮತ್ತು ಅದನ್ನು ಬರಿತಾ ಇರಬೇಕು. ಅದಕ್ಕೆ ನನಗನ್ನಿಸೋದು ಭಾಳಷ್ಟು ಕಾವ್ಯಗಳು ಇವತ್ತು ತರಾತುರಿಯೊಳಗೆ ಬೆಳಗಿನಿಂದ ನಾನು ಕೇಳ್ತಾ ಇದ್ದೆ, ತರಾತುರಿಯೊಳಗೆ ಎಲ್ಲ ಪುಸ್ತಕಗಳು ಬರ್ತಾವೆ, ತರಾತುರಿಯೊಳಗೆ ಎಲ್ಲ ಪ್ರಶಸ್ತಿಗಳು ಬರ್ತಾವೆ. ಈ ತಾಳೆ